ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 13ನೇ ತಾರೀಕು ಫೆಬ್ರವರಿ 2025 ಗುರುವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಮಾಘ ಮಾಸೆ ಕೃಷ್ಣ ಪಕ್ಷದ ಪ್ರಥಮಿ ತಿಥಿ ಮಖಾ ನಕ್ಷತ್ರ ಶೋಭನ ಯೋಗ ಬಾಲವಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ, ಬಾಧಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 10 ಗಂಟೆ 37 ನಿಮಿಷದಿಂದ 11 ಗಂಟೆ 23 ನಿಮಿಷದವರೆಗಿನ ಈ ಸಮಯ. ಮಧ್ಯಾಹ್ನ 3 ಗಂಟೆ 17 ನಿಮಿಷದಿಂದ ಸಂಜೆ 4 ಗಂಟೆ 4 ನಿಮಿಷದವರೆಗಿನ ಈ ಸಮಯದಲ್ಲಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ, ಒಂಥರ ಬಾಧಕ. ನಮ್ಮನ್ನು ಗೊತ್ತಿಲ್ಲದೆ ಬೇರೆ ಕವಲು ದಾರಿ, ಅಡ್ಡದಾರಿ, ಅಡ್ಡ ವ್ಯಕ್ತಿಗಳು ಗೊತ್ತಿಲ್ಲ, ಅವ್ರ ಪಾಪ ಯಾವುದೋ ಒಳ್ಳೆ ಉದ್ದೇಶ ಇಟ್ಕೊ ಬರ್ತಾರೆ, ನಮಗ್ ಕೆಟ್ಟದಾಗುತ್ತೆ, ಅವ್ರಿಗದು ಒಳ್ಳೇದು. ನೆನ್ಪಿಟ್ಕೊಳ್ಳಿ, ನಮಗೆ ನಾನ್ ಮಾಡೋದು ನಾನ್ ಕರೆಕ್ಟ್, ನಾನ್ ಹೇಳೋದೇ ಕರೆಕ್ಟು, ನಾನ್ ನೋಡೋದೇ ಕರೆಕ್ಟು ಅನ್ನತಕ್ಕಂಥ ಒಂದು ಮದವಿರುತ್ತೆ ಪ್ರತಿ ಮನುಷ್ಯನಿಗೂ. ಅದು ಮದವೇ, ಅಹಂಕಾರವೇ, ನಾನೇ ಕರೆಕ್ಟು. ನಮಗೆ ಎದುರುಗಡೆಯವರು ಹೇಳೋದನ್ನ ಕೇಳುವಂತ ಒಂದು ಸಹನೆ, ತಾಳ್ಮೆ ಕಡಿಮೆಯೇ. ಅದರಿಂದ ಯಾರೋ ಬರ್ತಾರೆ, ಅವನಿಗೇನು ತನ್ನ ಕಾರ್ಯ ಕರೆಕ್ಟು, ತನ್ನ ಲಾಭ ಕರೆಕ್ಟು, ತನ್ನ ಆಲೋಚನೆ ಕರೆಕ್ಟು, ತನ್ನ ಚಿಂತನೆ ಕರೆಕ್ಟು, ತನ್ನ ಮಾತು ಕರೆಕ್ಟು. ಅವನು ಯಾರೋ ಹುಚ್ಚ ಮಾತಾಡಿದಾನಲ್ವ, ಏನೋ ಒಂದು ಇಂಡಿಯಾ ಗಾಟ್ ಟ್ಯಾಲೆಂಟು ಲೇಟೆಂಟು ಅನ್ನತಕ್ಕಂಥದ್ದು ಏನೋ ಒಂದು ತಂದೆ ತಾಯಿ ಅಲ್ಲೆಲ್ಲೋ ಅದೊಂದು ದೇವಕ್ಷೇತ್ರ, ಒಂದು ಬೆಡ್ರೂಮ್ ಅನ್ನೋದು ಒಬ್ಬ ದಂಪತಿಗೆ ಅದು ದೇವಸ್ಥಾನ. ತುಂಬಾ ಜನ ಗೊತ್ತಿಲ್ಲ. ಅಲ್ಲೊಂದು ಕಣ್ಣೀರ್ ಇರ್ಬೋದು, ದುಃಖ ಇರ್ಬೋದು, ಜಗಳ ಇರ್ಬೋದು, ಮುನಿಸಿರ್ಬೋದು, ಪ್ರೀತಿ ಇರ್ಬೋದು, ಹಂಚಿಕೊಳ್ಳುವಂತ ಒಂದು ತುಂಬಾ ದೊಡ್ಡ ದೇವಸ್ಥಾನ ಮಕ್ಕಳೇ. ಅದರೊಳಗಡೆ ನಾನೀಗ ತಂದೆ ನನ್ನ ಮಗಳಿಗೆ ಮದುವೆ ಮಾಡಿಕೊಟ್ಟಿದ್ದಾನೆ, ಇಲ್ಲ ನನ್ನ ಮಗನಿಗೆ ಮದುವೆ ಮಾಡಿಕೊಟ್ಟಿದ್ದಾನೆ, ನಾನೊಬ್ಬ ತಮ್ಮ ನನ್ನ ಅಕ್ಕನಿಗೆ, ನಾನೊಬ್ಬ ಅಣ್ಣ ನನ್ನ ತಂಗಿಗೆ. ಒಳಗಡೆ ಹೋಗೋ ಅಧಿಕಾರ ಇಲ್ಲ, ತಂದೆಯಾಗಿಯೂ ಇಲ್ಲ, ಯಾರೂ ಹೋಗುವಾಗಿಲ್ಲ. ನೋ 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 ಟಚಿಂಗ್. ಅದೊಂದು ದೇವಸ್ಥಾನ. ಹೇಗಿರ್ತಾರೋ ಗೊತ್ತಿಲ್ಲ, ಹೆಂಗಿರ್ತಾರೋ ಗೊತ್ತಿಲ್ಲ, ಯಾವ ರೀತಿಯಲ್ಲಿ ಇರ್ತಾರೋ ಬೇಕಿಲ್ಲ. ನಮ್ಮ ಅಜ್ಜ ಅಜ್ಜಿ ಇದ್ರು ಕೂಡ ನಮ್ಗೆ ಹೋಗುವಾಗಿಲ್ಲ. ನನ್ನ ಮೊಮ್ಮಗ ಇಲ್ಲ. ಅದೊಂದು ದೇವಾಲಯ, ಗರ್ಭಗುಡಿಗೆ ಪ್ರವೇಶವಿಲ್ಲ. ದಟ್ಸ್ ಇಟ್. ಅದನ್ನಿಟ್ಟೆ ಮಾಡಿದ್ದು ಗರ್ಭಗುಡಿ ಅಂತ. ಗರ್ಭ ಧರಿಸುವ ಗುಡಿ. ಆ ಗರ್ಭದಲ್ಲಿ ಎಷ್ಟೋ ಇರುತ್ತೆ. ಒಳ್ಳೇದಿದೆ, ಕೆಟ್ಟದ್ದಿದೆ, ಕಸ ಇದೆ, ದ್ವೇಷ ಇದೆ, ಅಸೂಯೆ ಇದೆ, ಪ್ರೀತಿ ಇದೆ, ಪ್ರೇಮ ಇದೆ, ಆಶೀರ್ವಾದ ಇದೆ, ತಮ್ಮ ಸಂಕಟಗಳಿದೆ, ಬಾಧೆಗಳಿದೆ. ಆದ್ರೂ ಒಳಗಡೆ ಹೋಗೋ ಹಾಗಿಲ್ಲ ಮಕ್ಕಳು. ಯಾರಾದರೂ ಗುರೂಜಿ ನಮ್ ಗುರೂಜಿ ಇಲ್ಲ. ಯಾರ್ಯಾರ ಬೆಡ್ರೂಮ್ಗೂ ತುಂಬಾ ಜನ ಅತಿಥಿಗಳಾಗಿ ಮನೆಗೆ ಹೋಗ್ತೇವೆ, ಯಾರ್ದೋ ಮನೆಗೆ ಅವ್ರ ಬೆಡ್ರೂಮ್ ಬಿಟ್ಕೊಡ್ತಾರೆ. ನೆನ್ಪಿಡಿ, ತುಂಬಾ ತಿಳಿದವರು ಅವರ ಬೆಡ್ಡಲ್ಲಿ ಮಲ್ಗೋಲ್ಲ, ಬೆಡ್ರೂಮ್ ಬಳಸೋಲ್ಲ. ಇಲ್ಲ, ಹೋಗೋ ಆಗಿಲ್ಲ. ಹೋದ್ರು ಕೆಳಗಡೆ ಹಾಲಲ್ಲಿ ಒಂದ್ ಚಾಪೆ ಹಾಕೊಂಡು ಮಲ್ಕೋಬೇಕು ನಾವು. ಅದಕ್ಕೆ ಒಂದು ಹೊರಗಡೆ ಒಂದ್ ಚಾವಡಿ ಅಂತ ಇರ್ತಿತ್ತು. ಹೊರಗಡೆ ಮಲ್ಗ್ತೀನಿ ಬಿಡಮ್ಮ, ನೀವು ಮಲ್ಕೊಳ್ಳಿ ನೀವು. ಹಾಗೆಲ್ಲ ಪುಟ್ ಮನೆಗಳು, ಪುಟ್ಟ ಆನಂದಗಳಲ್ಲೇ ಮಹದಾನಂದ ನೋಡ್ತಿದ್ದಂಥದ್ದು. ಒಬ್ಬ ಹೆತ್ತು ತಂದೆ ಬಂದ್ರು ಕೂಡ ಮಗಳನ್ನ ನೋಡ್ಲಿಕ್ಕೆ ಎಲ್ಲೋ ಆ ಗರ್ಭಗುಡಿಗೆ ನಾನೇ ತುಂಬಾ ಮಕ್ಕಳು ಮಾಡ್ತಾರೆ, ಇದ್ದಾರೆ, ಈಗಲೂ ಇದ್ದಾರೆ. ನಾನು ಹೋದ್ರೆ ನನ್ನ ಮನೆಯ ಮಕ್ಕಳು ತಾತ, ದೊಡ್ಡಪ್ಪ, ಚಿಕ್ಕಪ್ಪ, ಬಾವ, ಬಾ ಮಲ್ಕೊಳ್ಳಿ, ಹೋಗಲ್ಲ. ಅದು ಅವರ ಬೆಡ್ರೂಮ್, ವಾಟ್ ಎವರ್ ದ ರೀಸನ್, ಒಂಥರ ಸಂಕಟ ಆಗುತ್ತೆ ನನಗೆ. ಅವರು ಪ್ರೀತಿ ವಿಶ್ವಾಸ ದೊಡ್ಡದು ಇಲ್ಲ. ಅದೊಂದು ಗರ್ಭಗುಡಿ. ನಮಗೆ ಅಧಿಕಾರವಿಲ್ಲ. ಅತಿಥಿಯಾಗಿಯೇ ಇರಬೇಕು. ಏನ್ ಮಾಡೋದು ಮಕ್ಕಳೇ?
ಇವತ್ತು ಆ ತರ ವಿಚಿತ್ರ ಆಗ್ಬಿಟ್ಟಿದೆ. ಅದನ್ನು ಭೇದಿಸ್ತಕ್ಕಂಥ ಮಾತು ಮಾತಾಡ್ಬಿಟ್ಟಿದ್ದಾನೆ ಆ ಮಂಗ. ತಂದೆ ತಾಯಿ ಮಲಗಿರೋದನ್ನ ಏನೋ ಹೇಳಿದಾನೆ ಅಭಾಸ, ಬೆಳಗ್ಗೆ ಇದು ಹೇಳ್ಬಾರ್ದು ನೋಡಿ. ಹರ್ पत्नी के लिए पति राजा नहीं होता, हर पत्नी के लिए पति राजा नहीं हो सकता है, लेकिन हर पति के लिए पत्नी महारानी बन के रहती है. महारानी होती है. ನನಗೆ ಹೌದು, ನಾನು ನನ್ನ ಧರ್ಮ ಪತ್ನಿಗೆ ರಾಜ ಅಲ್ಲದೆ ಇರಬಹುದು, ಆಗದೆ ಇರಬಹುದು, ಆದರೆ ನನಗೆ ನನ್ನ ಧರ್ಮ ಪತ್ನಿ ನನಗೆ ಮಹಾರಾಣಿಯೇ. ಹೌದು, ಅದ್ರ ಜೊತೆಲಿ ಹರ್ ಬೇಟಿ ಕಾ ಪಿತಾ ರಾಜ ನಹೀ ಹೋ ಸಕ್ತಾ ಹೈ, ಹರ್ ಬೇಟಿ ಕಾ ಪಿತಾ ರಾಜಾ ನಹೀ ಹೋ ಸಕ್ತಾ ಹೈ, ಲೇಕಿನ್ हर पिता के लिए उसकी बेटी शहजादी होती है. ಯುವರಾಣಿ ಅವಳು, ನನ್ನ ಮಗಳು, ನನ್ನ ಸೊಸೆ ಯುವರಾಣಿ, ನನ್ನ ಧರ್ಮಪತ್ನಿ ಮಹಾರಾಣಿ. ನಾವು ಹಾಗೆ ಕನ್ನಡದವರು ನಮ್ಮ ಧರ್ಮಪತ್ನಿಯನ್ನ, ನಮ್ಮ ಮಕ್ಕಳನ್ನ, ನಮ್ಮ ಕುಟುಂಬದವರನ್ನ ಆ ತರ ನೋಡ್ತೇವೆ. ಏನ್ ಮಾಡ್ತೀರಿ, ಇವತ್ತಿನ ಲೋಕ ಬೇರೆಯೇ ಎಲ್ಲೆ, ಬೇರೆಯೇ ಒಂದು ದುಸ್ವಪ್ನಗಳಲ್ಲಿ ಜಾರಿ ಬಿಟ್ಟಿದ್ದಾರೆ. ಒಳ್ಳೆ ಕನಸು ಕಾಣ್ತಾ ಮಲಗಬೇಕು ಅಂತ ಹೇಳ್ತೇವೆ, ಒಳ್ಳೆ ಸ್ವಪ್ನ ಕೊಡು ಭಗವಂತ ಅಂತ ಕೇಳ್ಕೊಂಡು ಮಲಗ್ತೇವೆ. ಇವತ್ತೆಲ್ಲ ಜೀವನವೇ ದುಸ್ವಪ್ನ ಮಾಡ್ಕೋಬಿಟ್ಟಿದ್ದಾರೆ. ಈ ತರದ್ದು ಏನೋ ರೇಟಿಂಗ್ ಬಂದ್ಬಿಡುತ್ತೆ, ಏನೋ ಮಾತಾಡ್ಬಿಟ್ರಿ, ಎಲ್ಲೆ ಮೀರಿದ ಮಾತು ಮಾತಾಡ್ಬೇಕಿರ್ಬೇಕು. ಮಕ್ಕಳ ಒಂದು ತುಂಟುತನ ಬೇಕು, ಒಂದು ರಸಿಕತೆ ಬೇಕು, ಅದು ನಮ್ 4 ಜನರಲ್ಲಿ ಇರ್ಬೇಕು. ಆದ್ರೆ ಇಂಥ ವಿಚಾರ ತಂದೆ ತಾಯಿಯವರೆಗೂ ಹೋಗುವಂತ, ಬೆಡ್ರೂಮ್ ವರೆಗೂ ಹೋಗುವಂತ ವಿಚಾರಗಳು ಮಾತಾಡ್ತಾನೆ. ಎಲ್ಲೇ ಮೀರಿದ ವ್ಯಕ್ತಿ ನೋಡಿದ್ದಾನೆ. ನನ್ನ ಗುರುಗಳಿಗೆ ಒಬ್ಬ ಆತ್ಮೀಯ ಗೆಳೆಯ ಇದ್ದ, ಅವನು ಮಾತನಾಡದ್ದು ಮಾತಾಡ್ಬಿಟ್ಟ. ನಾನು ಹೇಳ್ತಿದ್ದೆ, ಸ್ವಲ್ಪ ಅವನು ಒಡುಕು ಬಾಯಿ, ಒಡುಕು ಬುದ್ಧಿ, ಎಡವಟ್ಟು ಬುದ್ಧಿ ಅವನದ್ದೊಂದಿದೆ, ಜಾಗ್ರತೆ ಗುರುಗಳೇ ಅಂತ. ಅವರು ಉದ್ಯೋಗಪತಿ, ತುಂಬಾ ನಾನಾ ರೀತಿಯ ಬಿಸ್ನೆಸ್ಸು, ಮೀಟಿಂಗ್ಸು, ಸಿಕ್ಕಾಬಿಟ್ಟಿದ್ದೆ. ದೇಶ ಅಲ್ಲ, ಖಂಡಾಂತರ ವ್ಯಕ್ತಿ. ಏನೋ ನನ್ನ ಯಾವ ಜನ್ಮದ ಸುಕೃತ ಫಲವೋ, ಈ ವಿದ್ಯೆಯ ಅನುಬಂಧವೋ, ಆಗಾಗ ಅವ್ರು ಭಾರತಕ್ಕೆ ಬಂದಾಗ ಕರೆಸ್ಕೋತಾರೆ ಮಾತಾಡೋದು ಅವ್ರ ಜೊತೆಲಿ. ಈ ಎಡವಟ್ಟು ವ್ಯಕ್ತಿ ಒಮ್ಮೆ ಕೇಳಬಾರದನ್ನ ಕೇಳ್ಬಿಟ್ರೆ, ಏನ್ ಪಾರ್ಟಿಗಳಲ್ಲಿ ಇದಿರಲ್ವಾ, ನಮ್ಮನ್ ಕರೆಯಲ್ವಾ ಅಂತ. ಪಾರ್ಟಿ ಇರುತ್ತಲ್ವಾ, ಅಂದಂತಿರುತ್ತೆ, ಏನು ನಮಗಿಲ್ವಾ ಅಂತ ಮುಖ ಹೇಗೆ ಮಾಡ್ಕೋಬಿಟ್ಟಿದ್ರು. ನಾನು ಹೇಳಿದೆ, ಬಂತು ನೋಡಿ ಈ ಒಂದು ಎಡವಟ್ಟು ಮಾತು, ಎಡವಟ್ಟು ಬುದ್ಧಿ ಒಳಗಡೆ ತುಂಬಿಸಿಟ್ಕೊಂಡಿರ್ತಕ್ಕಂಥದ್ದು. ಇಂಥ ವ್ಯಕ್ತಿಗಳು ನಮಗೆ ಬೇಕಾ? ಮೊದ್ಲಿಂದೂ ಹೇಳ್ತಿದ್ದೆ, ನಂಬಲ್ಲ ಕೆಲವೊಂದು. ನಾನು ಹಾಗೆ ತುಂಬಾ ಪೆದ್ದುವೆ ಕೆಲವು ವಿಚಾರದಲ್ಲಿ. ಆಗ ಅದ್ರ ಸುದ್ದಿಗೂ ಹೋಗಲ್ಲ, ಅಂತ ವ್ಯಕ್ತಿಗಳ ಹತ್ರನೂ ಹೋಗಲ್ಲ, ಆ ವ್ಯವಹಾರಕ್ಕೂ ಹೋಗಲ್ಲ, ಆ ವ್ಯಾಪಾರಕ್ಕೂ ಹೋಗಲ್ಲ, ಬೇಕಿಲ್ಲ. ಲೆಟ್ ಅಸ್ ಪುಶ್ ಆನ್ ಟು ದಿ ಅದರ್ ಥಿಂಗ್ಸ್ ಅನ್ನತಕ್ಕಂಥ ಭಾವ. ಮೂವ್ ಆನ್ ವಿತ್ ಅದರ್ ಥಿಂಗ್ಸ್. ಮಾಡಬೇಕಾಗಿರೋದು ತುಂಬಾ ಇದೆ, ನೋಡಬೇಕಾಗಿರೋದು ತುಂಬಾ ಇದೆ, ಹೇಳಬೇಕಾಗಿರೋದು ತುಂಬಾ ಇದೆ. ಗೊತ್ತಿಲ್ದಿರೋದು ಏನಕ್ಕೆ ಹೇಳಬೇಕು? ಈಗಲೂ ನೋಡಿ, ಇಲ್ಲೊಂದು ಪುಸ್ತಕ ಇದೆ, ಧರ್ಮಶಾಸ್ತ್ರ ಅಂತ. ನನಗೆ ತುಂಬಾ ಪವಿತ್ರ ಗ್ರಂಥಗಳಿದು. ಪ್ರತಿ ಪುಸ್ತಕವು, ಪ್ರತಿ ವಿಷಯವು, ಪ್ರತಿ ಆಲೋಚನೆಯು ಹುಡುಕೊಂಡು ಬಂದು ನಾನು ಹೇಳ್ತೇನೆ ಅಂದ್ರೆ, ನಿತ್ಯ ನೋಡೋರಿಗೆ ಅದೊಂದು ಬೋರ್ ಅನ್ನಿಸ್ಬಾರ್ದು. ಹರ್ ಬೇಟಿ ಕೆ ಲಿಯೇ ಪಿತಾ ರಾಜ ನಹೀ ಬನ್ ಸಕ್ತಾ. ನಿಜವೇ, ಹೌದು, ನನ್ನ ಮಗಳಿಗೆ ನಾನು ರಾಜ ಅಲ್ಲ. ರಾಜ ಅಂದ್ರೆ ಏನು? ಕೇಳಿದ್ದಲ್ಲ, ನೋಡಿದ್ದಲ್ಲ, ಬೇಕು ಬಯಸಿದ್ದಲ್ಲ, ಹೌದಲ್ವಾ? ಕೊಡೋ ಶಕ್ತಿ ಇರಬೇಕು. ಒಂದು ತಂದೆ ಅನ್ನೋದು ಸುಮ್ಮನೆ ಅಲ್ಲ ಮಕ್ಕಳೇ. ಬಯಸಿದ್ದು 1000 ರೂಪಾಯಿ ಚಪ್ಪಲಿಂದ ಅಟ್ಲೀಸ್ಟ್ ಒಂದು 200 ರೂಪಾಯಿ ಚಪ್ಪಲಿ ಕೊಡ್ಸೋಷ್ಟು ಯೋಗ್ಯತೆ ಇರ್ಬೇಕು, ಆಗ್ಲೇ ಅಪ್ಪ ಆಗ್ಬೇಕು. ಅದಷ್ಟೇ ಅಲ್ಲ, ಹೆಂಡತಿ ಮದುವೆ ಅನ್ನತಕ್ಕಂಥದ್ದು. ನನ್ನ ಧರ್ಮಪತ್ನಿಗೆ 5000 ರೂಪಾಯಿ ಸೀರೆ, ನಿಜವೇ ಕೊಡಿಸೋ ಅಷ್ಟು ತಾಕತ್ತಿರ್ಬೇಕು. ಇಲ್ವಾ, 500 ರೂಪಾಯಿಂದ ಆದ್ರೂ ಸೀರೆ ಕೊಡಿಸೋಷ್ಟು ಯೋಗ್ಯತೆ ಇರ್ಬೇಕು. ಒಂದು ಮದುವೆ ಆಗ್ತೀನಿ ಅಂದ್ರೆ ಸುಮ್ಮನೆ ಮಲ್ಗೋಕಲ್ಲ. ಕೆಲವರು ಇದ್ದಾರೆ ಪಾಷಾಂಡ ಹೃದಯಗಳು, ಪಾಕಾಂಡ ಹೃದಯಗಳು. ಆ ಅಮ್ಮನನ್ನ ಮನೆಗೆ ಕರ್ಕೊಂಡ್ ಬರೋದು ಆ ರೀತಿಯ ಒಂದು ದೇವಿಯನ್ನ ಉಡೋಕ್ ಬಟ್ಟೆ ಕೊಟ್ಟಿಲ್ಲ, ಉಣ್ಣೋ ಹೊಟ್ಟೆ ತುಂಬಾ ಊಟ ಕೊಟ್ಟಿಲ್ಲ, ಏನೋ ತಿನ್ಕೋ ನನ್ನ ಅಂಗಲ್ಲಿ. ಅದೇ ಹೇಳಿದ್ನಲ್ಲ, ಹರ್ ಪತ್ನಿ ಕೆ ಲಿಯೇ ಪತಿ ರಾಜ ನಹೀ ಹೋ ಸಕ್ತಾ ಹೈ,
ಹೌದು, ನನ್ನ ಧರ್ಮಪತ್ನಿಗೆ ನಾನು ರಾಜ ಅಲ್ಲದೆ ಇರ್ಬೋದು, ಒಬ್ಬ ಸಾಮಾನ್ಯ ಕಾರ್ಮಿಕ, ಸಾಮಾನ್ಯ ಕೆಲಸಗಾರ, ಸಾಮಾನ್ಯ ಒಬ್ಬ ಆಚಾರ್ಯ, ಇಲ್ಲ ಒಂದು ಆಧ್ಯಾತ್ಮಿಕ ಪ್ರವಚನಕಾರ ಯಾರೋ ಹೇಳ. ಆದ್ರೆ ನನಗಾಕೆ ದೇವಿಯೇ, ಮಹಾರಾಣಿಯೇ, ಕೌಸಲ್ಯಾದೇವಿಯೇ, ಸೀತಮ್ಮಳೆ. ಹೌದು ಮಗುವ, ನಾನಂತೂ ಹಾಗೆ ಅನ್ಕೊಳ್ಳೋದು, ನಮ್ಮ ಕನ್ನಡದವ್ರು ಹಾಗೆ ಅನ್ಕೊಳ್ಳೋದು, ನಾವು ಹಾಗೆ ಅನ್ಕೊಳ್ಳೋದು. ನಮ್ಮ ಧರ್ಮಪತ್ನಿ ದೇವತೆಗೆ, ಆಕೆನ ಅದೇ ಗೌರವದಿಂದ. ಯಾರೋ ಏನೋ ಅಂದ್ಬಿಟ್ರೆ ಒಂದು ಕಾಲ್ಗೊಂದು ಚಪ್ಪಲಿ ಇರ್ಬೋದು, ಬಟ್ಟೆ ಇರ್ಬೋದು, ಊಟ ಇರ್ಬೋದು, ನಮ್ಮ ಮಟ್ಟಕ್ಕೆ ನಾವು ದುಡಿಯೋದು, ತರೋದು, ಮಾಡೋದು ಎಲ್ಲವೂ. ತುಂಬಾ ಜನಕ್ಕೆ ಇದ್ರ ಬಗ್ಗೆ ಅವಗಾಹನೆ ಇಲ್ಲ. ಒಂದ್ ಅಪ್ಪ ಆಗ್ಬಿಡ್ಬೇಕು, ಯೋಗ್ಯತೆ ಬೇಡ, ಮದುವೆ ಆಗೋಕೆ ಒಂದು ಯೋಗ್ಯತೆ ಸಂಪಾದಿಸ್ಕೊಂಡಿರ್ಬೇಕು. ಎಷ್ಟು ಸೇವಿಂಗ್ಸ್ ಇಟ್ಟಿದ್ಯಾ ಬ್ಯಾಂಕಲ್ಲಿ? ಮೊನ್ನೆ ಒಂದು ಹುಡುಗನ್ಗೆ 25 ವರ್ಷ, ಮದುವೆ ಆಗಿ 1 ವರ್ಷ ಆಗಿಲ್ಲ, ಹಾರ್ಟ್ ಅಟ್ಯಾಕ್. ಬ್ಯಾಂಕ್ ಅಕೌಂಟಲ್ಲಿ ಎಷ್ಟಿದೆಯೋ ಅಂತ ಹೇಳ್ದೆ. ಜೇಡಿ ಮಣ್ಣು 20,000 ಇಲ್ಲ, 20,000 ಅಲ್ಲ, 2,000 ಇಲ್ಲ. ಎಮರ್ಜೆನ್ಸಿಗೆ ಆ ಪಾಪುಗೆ ಏನಾದ್ರೂ ಒಂದು ಹೋಟೆಲ್ ಒಂದು ಪಾಪು ಬಿತ್ತು, ಒಂದು ವಾಂತಿ ಆಯ್ತು ಅಂದ್ರೆ ಹಣ್ಣು, ಟ್ಯಾಬ್ಲೆಟ್ಸು, ಮೆಡಿಸನ್ ತಂದಿಡೋದಿಕ್ಕೆ. ಇವನಿಗೆ ಮದುವೆ ಮಾಡಿದ ತಂದೆ ತಾಯಿನ ಏನ್ ಅನ್ಬೇಕು? ಮಾಡ್ಬಿಡ್ಬೇಕು ಮದುವೆ. ಕೆಲ್ಸ ಇದೆ, ಯೋಗ್ಯತೆ ಸಂಪಾದಿಸ್ಕೊಂಡಿದ್ದಾನ ಕಾಪಾಡೋದು. ಒಂದ್ ಮಗಳನ್ನ ಕೈಯಲ್ಲಿ ಇಡ್ತೇವೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ನಾನು ಹೇಗ್ ನನ್ನ ಮಗಳನ್ನ ಸಾಕಿದೇನೋ ಅದೇ ರೀತಿ ಒಂದ್ ಸಾಕೋಬೇಕು. ಇವನಿಷ್ಟಕ್ಕೆ ಯಾವಾಗ್ಲೋ ಹೋಗು, ಯಾವಾಗ್ಲೋ ಬಾ. ಅವನ್ಗೇನ್ ವೀಕೆಂಡ್ ಪಾರ್ಟಿ ಬೇಕಂತೆ, ಅದನ್ನ ತಡಿಬಾರ್ದಂತೆ. ಬರ್ಡೇ ಬಂದ್ಬಿಡ್ತು ಅಂದ್ರೆ 3 ದಿನ ಮಾಯ ಒಬ್ಬ. ಮದುವೆ ಆಗಿ ಮಗುವಾಗಿ 10 ವರ್ಷ ಆದ್ರೂ ಬರ್ಡೇ ಬಂದ್ರೆ ಕೇಳ್ಬಾರ್ದು, ದಟ್ ಇಸ್ ಮೈ ಪ್ರಿನ್ಸಿಪಲ್ ಅಂತಾನೆ. ಮತ್ತೇನಕ್ಕೆ ಮದುವೆ ಆದೆ? ಮತ್ತೇನಕ್ಕೆ ಮದುವೆ ಆದೆ? ಕೆಲವು ತ್ಯಾಗಗಳು ಸಿದ್ಧರಾಗಿರ್ಬೇಕು. ಮಗಳು ತ್ಯಾಗ, ಮಗ ತ್ಯಾಗ ಸಿದ್ಧ ಆಗಬೇಕು. ಇದು ನಮ್ಮ ಕರುನಾಡ ಸಂಪ್ರದಾಯ. ಎಲ್ಲಿದಪ್ಪ ಏನಾದ್ರೂ ಹೇಳಿದ್ರೆ ಕೆಲವರಿಗೆ ಸಂಕಟ ಆಗುತ್ತೆ, ಬಾಧೆ ಆಗುತ್ತೆ. ಇದು ಯಾವುದು ವಿವೇಚನೆ ಇಲ್ಲದ ಅಭ್ಯಾಸಗಳು ನಮ್ಮೂರಿಗೂ ಬಂದ್ಬಿಟ್ಟಿದೆ. ನಮ್ಮ ಕನ್ನಡದವ್ರು ಆಗಲ್ಲ, ಅಲ್ಲವೇ ಅಲ್ಲ, ಬಂದು ಬಿಟ್ಟಿದೆ. ನಾವು ನಾಟಕ ಮಾಡೋರಲ್ಲ ಕನ್ನಡದವ್ರು. ವ್ಯಕ್ತಿ ಪೂಜೆನೂ ಮಾಡಲ್ಲ, ಮಾಡೋದೇ ಇಲ್ಲ. ಪಕ್ಕದ ಸ್ಟೇಟಲ್ಲಿ ಮಾಡೋದು, ಎಲ್ಲೆಲ್ಲೋ ಮಾಡ್ತಾರೆ. ವ್ಯಕ್ತಿ ಪೂಜೆ ಮಾಡಿಬಿಟ್ಟು ಎಲ್ಲೇ ಇದ್ದಿದ್ದು ಬಿಕಾರಿನ್ ಕೂಡ ಏನೋ ಮಾಡಿಟ್ಟಿರ್ತಾರೆ, ಯಾವೊಂದು ಮಾಡಿರ್ತಾರೆ. ಇಲ್ಲಿ ನೋಡಿ ನೀವು ಅಪರೂಪ ಒಂದು ಬಾರಿ ಬಂದಂತ ಒಂದು ಪಕ್ಷ ನೆಕ್ಸ್ಟ್ ಟೈಮ್ ಬರಲ್ಲ ಕಾಯ್ತಾ ಇರ್ತೇವೆ ನಾವು ಕನ್ನಡದವ್ರು. ಮಾಡೋ, ನೀನು ಚಾಟಿ ಕೊಟ್ಟಿದ್ದೀನಿ ಮಾಡು. ನಾವು ಕನ್ನಡದವ್ರು ನಂಬಲ್ಲ. ಅದಕ್ಕೂ ಒಬ್ಬ ಕಂಡಿಡ್ಕೊಬಿಟ್ಟಿದ್ದಾನೆ, ಒಬ್ಬ ಮುಟ್ಟಾಳ್ ರಾಜಕಾರಣಿ. ಅವನು ಹೇಳ್ತಾನೆ, ಅಪಾರ್ಟ್ಮೆಂಟ್ಗಳಲ್ಲಿರೋರೆಲ್ಲ ನಾರ್ತ್ ಇಂಡಿಯನ್ಸ್ ಗೊತ್ತಾ, ಅವ್ರದ್ದು ಓಟ್ ಹಾಕಿಸ್ತೀನಿ ಅಂತ ಹೇಳ್ತಾನೆ. ವೋಟಿಂಗ್ ಕಾರ್ಡ್ ಮಾಡಿಸ್ಬಿಟ್ಟೊಬ್ಬ. ಈ ತರದವರು ಶುರು ಹಚ್ಕೊಬಿಟ್ಟಿದ್ದಾರೆ. ನಾವು ಕನ್ನಡದವ್ರು ಎಚ್ಚೆತ್ಕೋಬೇಕಿದಲ್ಲ. ನಾವು ಕನ್ನಡದವ್ರು ಎಚ್ಚೆತ್ಕೋಬೇಕು. ಕರ್ಕೊಂಡು ಬಂದು ಅಪಾರ್ಟ್ಮೆಂಟು, ಇನ್ನೊಂದು ಈ HSR ಲೇಔಟು, ಬೇರೆ ಬೇರೆ ಕಡೆ ತುಂಬ್ಕೊಬಿಟ್ಟಿದ್ದಾರೆ. ಈ ITS ನಲ್ಲಿ ಇನ್ನೊಂದು ಹೆಸರಲ್ಲಿ ಇರ್ಲಿ ಮಗು, ಎಲ್ಲರೂ ಬದುಕ್ಬೇಕು. ನಾವು ಅವ್ರ ಊರಿಗೆ ಹೋಗ್ತೇವೆ, ಇಲ್ಲ ಅಂತಲ್ಲ. ಬಟ್ ಇವನ ಅಹಂಕಾರ ಯಾವ ಮಟ್ಟಕ್ಕಿದೆ ಅಂದ್ರೆ, ಇವನು ಹೇಳ್ತಾನೆ, ಅವನು ಸ್ವಂತ ಅಕ್ಕನಿಗೆ, ತಮ್ಮನಿಗೆ, ಒಡ ಹುಟ್ಟಿದವರಿಗೆ ಊಟ ಹಾಕದ ಈ ವ್ಯಕ್ತಿ, ಈ ರಾಜಕಾರಣಿ ನೀವು ನಂಬಲ್ಲ. ಹೆಸರೊಳಗೆ ನನಗೆ ನಾಚಿಕೆ ಆಗುತ್ತೆ, ಸಂಕೋಚ ಆಗುತ್ತೆ. ಹೌದು, ಅವ್ನು ಹೇಳ್ತಾನೆ, ಕನ್ನಡದವ್ರು ಓಟೇ ಬೇಕಿಲ್ಲ, ಇಲ್ಲಿರೋ ಅಪಾರ್ಟ್ಮೆಂಟ್ ಅಲ್ಲಿರೋ ಓಟು ಸಾಕು ಅಂತ. ನೀವೆಲ್ಲ ಇನ್ಮೇಲೆ ಎಲೆಕ್ಷನ್ ಆಗುತ್ತೆ ಅಲ್ವಾ, ಎಲೆಕ್ಷನ್ ಆದ್ಮೇಲೆ ಈ ಒಂದು ಕೌಂಟಿಂಗ್ ಆಗುತ್ತೆ ಅಲ್ವಾ, ಕೌಂಟಿಂಗ್ ಆದ್ಮೇಲೆ ಡಿಕ್ಲೇರ್ ಮಾಡ್ತಾರಲ್ವಾ, ಮಾರನೇ ದಿನ ಪೇಪರ್ ಇಟ್ಕೊಂಡು ಕೂತ್ಕೊಳ್ಳಿ ಮಕ್ಕಳ. ಆಯಾಯ ಬೂತ್ಗೆ ಸಂಬಂಧಪಟ್ಟಂತ, ಆಯಾಯ ಏರಿಯಾಕ್ಕೆ ಸಂಬಂಧಪಟ್ಟಂತ ಒಂದು ವೋಟ್ ಶೇರ್ ಯಾರು ಎಷ್ಟು ಹಾಕಿದ್ದಾರೆ, ಏನ್ ಹಾಕಿದ್ದಾರೆ, ನಿಮ್ಗೆ ಉತ್ತರಗಳು ತುಂಬಾ ಚೆನ್ನಾಗಿ ಸಿಗುತ್ತೆ. ಮೊನ್ನೆ ಒಂದು ಆಗುತ್ತೆ, ಒಂದು ಪಕ್ಷ ಡೆಲ್ಲಿನಲ್ಲಿ ಗೆಲ್ತಾರೆ, ಒಂದು ಪಕ್ಷ ಸೋಲುತ್ತೆ, ಇನ್ನೊಂದು ಪಕ್ಷ 0 ಆಗುತ್ತೆ. ಇರ್ಲಿ, ಒಂದು ಪಕ್ಷದ 15 ಜಾಗದಲ್ಲಿ ಎಲೆಕ್ಷನ್ ನಿಲ್ಲುತ್ತೆ, 15 ಜಾಗದಲ್ಲಿ 13 ಕಡೆ ಗೆಲ್ಲುತ್ತೆ. ಆ 13 ಕಡೆ ಔಟ್ ಆಫ್ 100 ಓಟಲ್ಲಿ 95 ಭಾಗ ಓಟು ಒಂದೇ ಪಕ್ಷಕ್ಕೆ ಬೀಳುತ್ತೆ. ಯಾರು ಏನು ಅಂತ ನಾನು ಮಾತಾಡೋಲ್ಲ, ನಿಮ್ಗೆ ಅರ್ಥ ಆಗ್ಬೇಕು, ಅರ್ಥ ಆಗಿರುತ್ತೆ ಅನ್ಕೋತೇನೆ. ನಮ್ಮ ಸ್ಟೇಟಲ್ಲೂ ಕೂಡ ಇದೇ ಒಂದು MLA ಎಲೆಕ್ಷನ್ ನಡೆದಾಗ ಪರ್ಟಿಕ್ಯುಲರ್ ಏರಿಯಾಯಿಂದ ಒಂದು ವೋಟಿಂಗ್ ಶೇರ್ ಬೀಳುತ್ತೆ. 85,000 ಓಟು ಒಂದು ಪರ್ಟಿಕ್ಯುಲರ್ ಪಾರ್ಟಿಗೆ ಬೀಳುತ್ತೆ.
ಒಂದು ಪರ್ಟಿಕ್ಯುಲರ್ ಪಾರ್ಟಿಗೆ 5,000 ಓಟ್ ಬೀಳಲ್ಲ. ಅರ್ಥ ನನಗೆ ಆಶ್ಚರ್ಯ. ಎಷ್ಟು ಒಗ್ಗಟ್ಟಿರ್ಬೇಕು ಲೆಕ್ಕ ಹಾಕೊಳ್ಳಿ ಅಲ್ಲಿಗೆ. ನಾವು ಕನ್ನಡದವ್ರ ಹತ್ರ ಒಗ್ಗಟ್ಟಿಲ್ಲ, ನಮ್ಮ ಭಾರತೀಯರ ಹತ್ರ ಒಗ್ಗಟ್ಟಿಲ್ಲ, ನಮ್ಮ ಧರ್ಮದವ್ರ ಹತ್ರ ಒಗ್ಗಟ್ಟಿಲ್ಲ. ನಾವು ಬೆಳಿಗ್ಗೆ ದೀಪನೇ ಹಚ್ಚಲ್ಲ, ಇವ್ರ ಮನೆ ಬಂಗಾರ ಆಗೋಗ ನಾವು ಹೋಗೋದೇ ಇಲ್ಲ. ನಾವು ಏನ್ ಮಾಡ್ಬಿಟ್ಟಿದ್ವಿ, ನಮ್ 100 ದೇವ್ರುಗಳು ಇಟ್ಕೊಬಿಟ್ಟಿದ್ವಿ. ಅವ್ನ್ ಶಿವನ್ಗೆ ಹೋಗ್ತಾನೆ, ನಾನು ನಾರಾಯಣನ್ಗೆ ಹೋಗ್ತೀನಿ ಹೋಗ್, ಅವನೇ ನಾರಾಯಣನ್ಗೆ ಹೋಗೋದು, ನಾನು ನರಸಿಂಹನ್ಗೆ ಹೋಗ್ತೀನಿ ಹೋಗ್. ಈ ರೀತಿ ಈ ಕಿತ್ತಾಟದಲ್ಲೇ ನಮ್ಮ ದೇವಸ್ಥಾನ ನೋಡ್ಕೊಳ್ತಿರೋ ಇನ್ನೊಂದು ಬೇರೆ ಬೇರೆ ಆಗಿಕೊಳ್ತಿದೆ. ನಮ್ಮಲ್ಲಿ ಆ ಒಗ್ಗಟ್ಟೇ ಇಲ್ಲ. ಇದೆಲ್ಲ ಇದೆ ಮಕ್ಕಳೇ. ಅಂಥದ್ರಿಂದಲೇ ಇಂಥ ಪಾಷಾಂಡ ಹೃದಯದವರು ಇಂಥ ಮಾತುಗಳು ಮಾತಾಡೋದು. ನನ್ನ ಪತ್ನಿ ನನಗೆ ದೇವಿಯೇ, ಮಹಾರಾಣಿಯೇ, ನನ್ನಮ್ಮ, ನನ್ನಪ್ಪ ಭಗವಂತ ಎಲ್ಲೆಲ್ಲೂ ಇರೋಲ್ಲ ಅಂತ ಹೇಳಿಬಿಟ್ಟು ನೆನ್ಪಿಡಿ. ಫಸ್ಟ್ ಕಳಿಸಿರೋದು ಅಮ್ಮ ಅಪ್ಪ, ಆಮೇಲೆ ಒಬ್ಬ ಆಚಾರ್ಯ, ಒಬ್ಬ ಗುರು, ವಿದ್ಯೆ ಕಲಿಸುವ ಗುರು, ಜ್ಞಾನ ತುಂಬಿಸುವ ಗುರು, ಆಮೇಲೆ ಒಬ್ಬ ಆತ್ಮಬಂಧು. ಆತ್ಮನ್ ಕಿತ್ತು ತಿನ್ನೋರಲ್ಲ, ಆತ್ಮಕ್ ನೋವಿಡೋರಲ್ಲ. ಮೊದಲಿಗೆ ನೋವು ಮಾಡೋರೇ ನಮ್ಮ ಹತ್ರದವ್ರು. ನೆನ್ಪಿಟ್ಕೊಳ್ಳಿದ್ ನನ್ನ ಅನುಭವ. ಕಿತ್ತು ತಿನ್ನೋಕ್ ಬರೋರೇ ಅವ್ರು. ನೀವು ಬಿದ್ದಿದ್ದಾಗ ಯಾರೂ ತಿರುಗಿ ನೋಡ್ಲಿಲ್ಲ. ಗೆದ್ದ ಮೇಲೆ ಎಲ್ಲ ಹೇಳ್ಕೊತಾರೆ ನಮ್ಮವನು ಅಂತಕ್ಕಂಥ ಈ ಒಂದು ಪಾಖಂಡ ವೃದ್ಧಿಯ ಇರತಕ್ಕಂಥ ವ್ಯಕ್ತಿಗಳು. ಹೌದು ಮಕ್ಕಳೇ, ಹೇಳೋಕೊಂಥರ ಸಂಕಟ ಆಗುತ್ತೆ. ನಮ್ಮ ಸಂಪ್ರದಾಯಗಳು ನಿಜವಾಗ್ಲೂ ಒಬ್ಬ ಬ್ರಿಟಿಷ್ ವ್ಯಕ್ತಿ ಕೂಡ ಒಪ್ಕೊಂಡಿದ್ದಾನೆ. ತುಂಬಾ ಈ ಥರದ್ದು ನಡೆದಿದ್ದಾವೆ ಇನ್ಸಿಡೆಂಟ್ಸ್, ಘಟನೆಗಳು ನಡೆದಿದ್ದಾವೆ. ತರ್ಕಕ್ಕೂ ನಿಲುಕದ್ದು. ಒಮ್ಮೆ ಒಂದು ದೇವಸ್ಥಾನ, ಒಬ್ಬ ಬ್ರಿಟಿಷ್ ಅಧಿಕಾರಿ ಹೋಗ್ತಾನೆ. ಅಲ್ಲಿನ ತೆರಿಗೆ ಸುಂಕ ಬ್ರಿಟಿಷರು ಬಂದಿದ್ದೆ ಲೂಟಿ ಮಾಡ್ಲಿಕ್ಕೆ. ಈ ಜಗಜ್ಜಾಹಿರು ಅವರು. ಆ ಊರಿಗೆ ಹೋಗ್ಬಿಟ್ಟು ಆ ಕಳ್ಳು ಊರಲ್ಲಿ ಹೋಗ್ಬಿಟ್ಟು ಊಟ ಮಾಡಬೇಕು, ಅಲ್ಲೋಗಿ ಕೆಲಸ ಮಾಡಬೇಕು ಅನ್ನೋರು ನಾವು ಎಷ್ಟು ಗತಿಗೆಟ್ಟವ್ರು ಯೋಚನೆ ಮಾಡಿ. ನನ್ನ ಕನ್ನಡಿಗ ಅಂತೂ ಯೋಚನೆ ಮಾಡಲ್ಲ. ಅವರು ದರೋಡೆಕೋರರ 2 ಗುಂಪುಗಳು, ಒಂದು ಆಸ್ಟ್ರೇಲಿಯಾ ಕಡೆ ನ್ಯೂಜಿಲೆಂಡ್ ಕಡೆ ಹೋಗಿ ಸೇರ್ಕೊಂತು, ಇನ್ನೊಂದು ಅಮೆರಿಕ ಹೋಗಿ ಸೇರ್ಕೊಂತು. ಸತ್ಯ ಅದೇ, ದರೋಡೆಕೋರರ ಗುಂಪುಗಳು. ಅವರು ಕರ್ಕೊಂಡೋಗಿ ಆಫ್ರಿಕಾದ ಜನಗಳನ್ನ, ಇನ್ನೊಬ್ಬರನ್ನ ಸಾಂಬಾರ್ ಪದಾರ್ಥಗಳು ತಗೊಳಕ್ ಬಂದವರು ಅವರು. ಇಡೀ ಭಾರತವನ್ನೇ ಕಬ್ಜಾ ಮಾಡಿಟ್ಕೊಂಡ್ರು. ಆ ಊರಿಗೆ ಹೋಗ್ಬಿಟ್ಟು ಹೋಗ್ಬರೋಣ, ಊರ್ ನೋಡೋಣ, ದೇಶ ನೋಡೋಣ, ರೈಟ್. ಅಲ್ಲೋಗಿ ಏನ್ ಬದುಕು ಕಟ್ಟೋದು ಅವನ ಹತ್ರ. ದರೋಡೆಕೋರನು ಅವನೆಂದಿದ್ದರೂ ದರೋಡೆಕೋರನೆ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ದೊಡ್ಡ ಉದಾಹರಣೆ ಟ್ರಂಪೇ. ಆ ಬುದ್ಧಿಯೇ ನೆನಪಿಟ್ಟುಕೊಳ್ಳಿ. ದರೋಡೆಕೋರರೆ ಪ್ರತಿಯೊಬ್ಬ ಅಧ್ಯಕ್ಷನ ಹಿಂದ್ಗಡೆ, ಆ ಅಮೆರಿಕದ ಅಧ್ಯಕ್ಷನ ಹಿಂದ್ಗಡೆ ದೊಡ್ಡ ದುರಂತ ಕಥೆಗಳಿದ್ದಾವೆ. ಅವರು ದುರಂತಗಳನ್ನೇ ಮಾಡಿರೋದು. ಸೈಲೆಂಟ್ ಕಿಲ್ಲರ್ ಕೆಲವರು, ಡೈರೆಕ್ಟ್ ಕಿಲ್ಲರ್ ಕೆಲವರುಗಳು. ನೀವೇನಾದ್ರೂ ಅನ್ಕೊಳ್ಳಿ, ಐ ಹೇಟ್ ದೀಸ್ ಪ್ಲೇಸಸ್. ಇದು ನನ್ನ ಅಭಿಮತ. ನಾನು ಕಂಡ್ಕೊಂಡಿರೋ ಸತ್ಯ, ನಾನು ಸುತ್ತಾಡಿರೋ ಸತ್ಯ, ನಾನು ಓಡಾಡಿರೋ ಸತ್ಯ. ನೀವೇನಾದ್ರೂ ಬೇಜಾರು ಮಾಡ್ಕೊಳ್ಳಿ. ಆ ಊರ್ ಕಂಡ್ರೆ ನನಗಾಗೋಲ್ಲ, ಆ ಊರಿನ ಪದ್ಧತಿ ಕಂಡ್ರೆ ಆಗೋಲ್ಲ, ಆ ಊರವ್ರನ್ನ ಕಂಡ್ರೇನೆ ಆಗೋಲ್ಲ. ಅವ್ರು ಏನೇ ಡೆವಲಪ್ ಆಗಿರ್ಬೋದು. ನಾನು 100ಗೆ ಮೀರಿದ ಸ್ವರ್ಗ ಇಲ್ಲ. ನನ್ನೂರೇ ನನಗೆ ಸ್ವರ್ಗ, ನನ್ನವರೇ ನನಗೆ ಸ್ವರ್ಗ. ಆದ್ರೂ ಅಲ್ಲಿ ಹೋಗ್ತಾರೆ. ಅದೇನೋ ಆ ಪಿಜ್ಜಾ, ಬರ್ಗರ್, ಇನ್ನೊಂದು ಅಭ್ಯಾಸಗಳು, ಟಿಶ್ಯೂ ಪೇಪರ್ ಕುಂಡಿ ಒರೆಸ್ಕೊಳ್ಳೋ ಅಭ್ಯಾಸಗಳು. ಅದಕ್ಕೆ ಇಂಥವನ ಬಾಯಲ್ಲಿ ಇಂಥ ಮಾತುಗಳು. ಅಂಥವ್ರ ಜೊತೆಲಿ ಇದ್ದವ್ರಲ್ವಾ ಇವರುಗಳು. ನನ್ನ ದೇಶ, ನನ್ನ ತಂದೆ, ನನ್ನ ತಾಯಿ, ನನ್ನ ಅಕ್ಕ, ನನ್ನ ತಂಗಿ, ನಮ್ಮ ಧರ್ಮ, ನಮ್ಮ ಸನಾತನ ಧರ್ಮ, ಇವುಗಳ ಬಗ್ಗೆ ಹೇಳೋಷ್ಟು ಇಲ್ಲ. ಪರವಾಗಿಲ್ಲ, ಜಾಸ್ತಿ ಜನ ನೋಡ್ಲಿಲ್ಲ ಅಂದ್ರು ಐ ಆಮ್ ಹ್ಯಾಪಿ ಟು ಬಿ. ನಾವು 2.5 ಲಕ್ಷ ಜನ ದಾಟಿಬಿಟ್ಟಿದ್ದೇವೆ. ನನಗೆ ಸಾಕು 3 ಲಕ್ಷ ಜನ ದಾಟಿದ್ರು ಸಬ್ಸ್ಕ್ರಿಪ್ಷನ್ ಲೆಕ್ಕದಲ್ಲಿ. ನಮಗೆ ಗೊತ್ತಿದೆ ಎಷ್ಟು ಜನ ನೋಡ್ತಿದ್ದಾರೆ, ಎಷ್ಟು ಜನ ನೋಡ್ತಿಲ್ಲ. ಬೇಕಿಲ್ಲ. ಒಂದು ಇಷ್ಟು ದೊಡ್ಡ ಪಲಾವ್ಗೆ ಇಷ್ಟೇ ಉಪ್ಪು ಹಾಕೋದು, ಇಷ್ಟೇ ಹಾಕೋದು, ಉಪ್ಪು ಇಷ್ಟೇ ಹಾಕುವುದು. ನನಗದೊಂದು ಆತ್ಮತೃಪ್ತಿ ಇದೆ, ಸಾಕು. ಊರೆಲ್ಲ ಉದ್ಧಾರಕ ಮಾಡ್ತೀನಂತ ನಾನು ಅಂದ್ಕೊಂಡಿಲ್ಲ. ಅನ್ಸುತ್ತೆ ಅದಾಗೋಲ್ಲ, ಬಿಡಿ. ಒಬ್ಬ ಬ್ರಿಟಿಷ್ ಅಧಿಕಾರಿ ಒಂದು ದೇವಸ್ಥಾನಕ್ಕೆ ಬರ್ತಾನೆ. ಅಲ್ಲೊಂದು ಪೂಜೆ ಇನ್ನೊಂದು ನಡೀತಿರ್ಬೇಕಾದ್ರೆ ಭಗವಂತನಿಗೆ ಬೀಸಣಿಗೆ ಬೀಸ್ತಿರ್ತಾರೆ. ಏನ್ರೋ ಇದು, ಬೀಸಣಿಗೆ ಬೀಸ್ತಿದ್ರೆ ನಿಮ್ ಭಗವಂತನಿಗೆ ಸೆಕೆ ಆಗುತ್ತಾ ಅಂತ ಕೇಳ್ತಾರೆ. ಹೌದು ಮಹಾಸ್ವಾಮಿ, ನಮ್ಮ ಭಗವಂತನಿಗೆ ಸೆಕೆ ಆಗುತ್ತಾ. ಅಷ್ಟು ಜನಗಳ ಕಷ್ಟ, ಸಂಕಷ್ಟ, ಕೋರಿಕೆ
ಬಾಧೇನು. ಭಗವಂತನ ಹತ್ರ ಬರೋರು ಯಾರು ಚೆನ್ನಾಗಿರೋರು ಬರ್ತಾರಾ? ಅಪರೂಪ, ಲಕ್ಷದಲ್ಲೊಬ್ಬ. ನಾನ್ ಚೆನ್ನಾಗಿದ್ದೀನಯ್ಯ, ಅಮ್ಮ ನಾನ್ ಚೆನ್ನಾಗಿದ್ದೀನಮ್ಮ ನಿನ್ನಿಂದ ಅಂತ ಬರೋರು ಲಕ್ಷಕ್ಕೊಬ್ರು. ದೇವ್ರ ಹತ್ರ ಬಂದು ಏನೂ ಕೇಳದೆ ಹೋಗತಕ್ಕಂಥವ್ರು ಯಾರೂ ಇಲ್ಲ. ಅದಕ್ಕೆ ನನ್ನ ಗುರುಗಳಿಂದ ಕಲಿತ ಪಾಠ ಇವತ್ತಿಗೂ ಅಪರೂಪದಲ್ಲಿ ಬಾಯಿಜಾರ ಇರುತ್ತೆ. ಟೆನ್ಷನ್ ಅಲ್ಲೋ ಇನ್ನೊಂದಲ್ಲೋ ಎಕ್ಸೈಟ್ಮೆಂಟ್ ಅಲ್ಲೋ ಗೋತ್ರ ಹೇಳಿ ನಿಮ್ಮ ಹೆಸರು ಹೇಳಿ ಅಂದ್ರೆ ನಾನು ಹೇಳೋಲ್ಲ. ಜನಗಳಿಗೋಸ್ಕರ ಮಾಡ್ಬಿಡಿ ಸ್ವಾಮಿ, ಸ್ವಾಮಿ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ಪ್ರೀತಿ, ಪ್ರೇಮ, ಗೌರವ, ಆರಾಧನಾ ನನಗೋಸ್ಕರ, ನನ್ನ ಮನೆಯವ್ರಿಗೋಸ್ಕರ ನಾನು ಎಂದೂ ಕೇಳಿದ್ದಿಲ್ಲ. ಅಪರೂಪ ಕೇಳಿದ್ರೆ 1-2 ಕೇಳಿದ್ದೇನೆ, ದೇವ್ರಿಗೆ ಗೊತ್ತಿದೆ. ಅದು ಕೇಳಿದ್ದೇನೆ. ಅಯ್ಯ ನಿನ್ನ ಮುಂದುಗಡೆ ಮುಚ್ಚಿಡೋದೇನು? ನನ್ನ ಅಲಂಕಾರ ಪ್ರಭು ಘಾಟಿ ಸುಬ್ರಹ್ಮಣ್ಯ ಹತ್ರ ಕೇಳಿದ್ದೇನೆ, ಅಲ್ಲಿ ನಡೀತಿದೆ ಪವಾಡ ಇದೆ. ಆ ಸುಬ್ರಹ್ಮಣ್ಯರೇ ಸಾಕ್ಷಿ, ಸುಳ್ಳು ಯಾಕೆ ಹೇಳೋದು? ಕಾಮಾಕ್ಷಮ್ಮನ ಹತ್ರ ಕೇಳಿದ್ದೇನೆ, ನನ್ನ ಜ್ಞಾನಗಂಗಾ ಹತ್ರ ಕೇಳಿದ್ದೇನೆ, ಕಾಳಿಯಮ್ಮ ಹತ್ರ ಕೇಳಿದ್ದೇನೆ. ಕೇಳಿದ್ರೆ ಈ 4 ಜನರ ಹತ್ರ ಹೋದಾಗೆಲ್ಲ 2 ಕೋರಿಕೆನೆ ಕೇಳು. ಲೋಕ ಸಮಸ್ತ ಸುಖಿನೋ ಭವಂತು. ಇನ್ನೊಂದಿದೆ, ಎಲ್ಲೋ ನನಗೋಸ್ಕರ ನನ್ನ ಆಯಸ್ ಕೊಡಮ್ಮ, ದುಡ್ಡು ಕೊಡಮ್ಮ, ಹೆಸರು ಕೊಡಮ್ಮ, ಇನ್ನೊಂದು ಪಾಪ್ಯುಲಾರಿಟಿ ಕೊಡಮ್ಮ, ಇನ್ನೇನೋ ಮಾಡ್ತೀನಿ. ಇಲ್ಲ, ನೀನು ಕೊಟ್ರೆ ಕೊಡ್ತೀನಿ, ಇಲ್ವಾ ನಿನ್ನ ಇಷ್ಟ, ನನ್ನ ಯೋಗ್ಯತೆ ಇಷ್ಟೆ. ಈ ರೀತಿ ಕೆಲವೊಂದು ನಿಯಮಗಳಲ್ಲಿ ಬದುಕ್ತಿದ್ದೇನೆ. ತುಂಬಾ ಜನ ದೇವರ ಹತ್ರ ಬರುವುದೇ ಕೋರಿಕೆ ಇಟ್ಕೊಂಡು. ನೀನ್ ಚೆನ್ನಾಗಿದ್ಯಾ ಭಗವಂತ, ಕೊಟ್ಟು ಸಾಕಾಗಿದೆಯಲ್ವಾ, ಸುಸ್ತಾಗಿದೆಯಲ್ವಾ, ತಿಂದಿಯಾ ನೈವೇದ್ಯ ಅಂತ ಯಾವತ್ತಾದ್ರೂ ಯಾರಾದ್ರೂ ಭಗವಂತನನ್ನ ಕೇಳೋದುಂಟ? ನಿನಗೇನ್ ಬೇಕು ಸ್ವಾಮಿ, ನನ್ನ ಕಡೆಯಿಂದ ಹೇಳು ಸ್ವಾಮಿ. ನನ್ನ ಹತ್ರ ಇದ್ದಿದ್ರಲ್ಲಿ ಏನೋ ಒಂದು ಮಾಡ್ತೀನಿ, ನೈವೇದ್ಯ ಒಂದು ಪುಟದಾಗಿ ತಗೊಬಂದು ಇಡ್ತೀನಿ ಸ್ವಾಮಿ. ತುಂಬಾ ಅಪರೂಪ. ನಾವು ಒಂದು ನೈವೇದ್ಯ ತರೋದು ಕೂಡ ನಮ್ಮ ಕೋರಿಕೆಗೇನೆ. ಭಗವಂತನೇ ನಾವು ಕೇಳುವುದಿಲ್ಲ. ಭಗವಂತ ಇರೋದೇ ಕೊಡೋಕೆ, ನಾವಿರೋದೇ ತಗೊಳಕ್ಕೆ. ಏನೋ ಒಂದು ಕೇಳ್ತೀವಿ. ಶತ್ರುನಾಶ ಆಗ್ಲಿ, ಇದು ನಾಶ ಆಗ್ಲಿ, ಅದು ನಾಶ ಆಗ್ಲಿ, ಇದು ಬರ್ಲಿ, ಅದು ಬರ್ಲಿ, ಎವ್ರಿಥಿಂಗ್. ಅಪರೂಪ ನೋಡಿ. ಈ ತರ್ಲೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರ್ತಾನೆ, ಅವನ ಹೆಸರು ಲೂಸಿಂಗ್ಟನ್ ಅಂತ. ಹೋಗಿ ಹುಡುಕಿ ಸಿಗುತ್ತೆ ಈ ಕತೆ. ತರ್ಕಕ್ಕೂ ಮೀರಿದ್ದು ನಿಜವಾಗಿ ನಡೆದದ್ದು ಅನ್ನತಕ್ಕಂಥ ಒಂದು ಸುಬ್ರಹ್ಮಣ್ಯರ ಆಲಯದಲ್ಲಿ ಭಗವಂತನಿಗೆ ಅಲಂಕಾರ ಮಾಡಿ ಎಲ್ಲ ಆದ್ಮೇಲೆ ಬೀಸಣಿಗೆಯಲ್ಲಿ ನಿಂತ್ಕೊಂಡು ಬೀಸ್ತಿರ್ತಾರೆ. ಏನ ಇದು ಒಂದು ಸಾಮಾನ್ಯ ಕಲ್ಲಿನ ವಿಗ್ರಹ, ನೀವು ನೋಡಿದ್ರೆ ಬೀಸಣಿಗೆ ಬೀಸ್ತಿದ್ರಿ, ಭಗವಂತನಿಗೆ ಬೆವರು ಬಂದ್ಬಿಡುತ್ತಾ, ಸೆಕೆ ಆಗ್ಬಿಡುತ್ತಾ? ಹೌದಯ್ಯ. ಬರೋರೆಲ್ಲ ಕೇಳಿ 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 ಭಗವಂತ ಬೆವತ್ತು ಬಿಟ್ಟಿರ್ತಾನೆ. ಅದರ ಮೇಲೆ ಆ ರಕ್ಷಾ ಕವಚ, ಅದ್ರ ಮೇಲೆ ಹೂವು, ಹಾರ, ಕಿರೀಟ ಇದೆಲ್ಲ ಇಟ್ಟಿರ್ತಕ್ಕಂಥದ್ದು. ಬೆವಿತಾನೆ ಅಂದ್ರೆ ನಂಬಲ್ಲ. ಆಯ್ತು ತೋರಿಸ್ತೇವೆ ನೋಡಿ ಸ್ವಾಮಿ ಅಂದ್ರೆ ಆ ಹೂವಿನ ಹಾರ ತೆಗಿತಾರೆ. ಭಗವಂತನ ಒಂದೊಂದೇ ತೆಗಿತಾ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಆ ಪದಕಗಳು, ಹಾರಗಳು ಭಗವಂತನಿಗೆ ಹಾಕಿರ್ತಾರೆ. ತೆಗೆದ್ರೆ ಶಿಲೆಯೆಲ್ಲಾ ನೀರು. ಇದು ಏನೋ ಟೆಕ್ನಿಕ್ ಮಾಡಿಬಿಟ್ಟಿದ್ದೀರಿ, ಇದ್ರಲ್ಲಿ ಏನೋ ಇದೆ, ಏನೋ ಮಾಡಿದಿರಿ ಅಂತ ಕಿಚಾಯಿಸಿ ನಗಾಡ್ಕೊಂಡು ಹೋಗ್ತಾನೆ. ಮನೆಗೆ ಹೋಗ್ತಾನೆ. ಅವತ್ತು ಸಂಜೆ ತೆರಿಗೆ ವಸೂಲಿಗಾರ, ಡಕಾಯಿತಿಗಾರ, ಎಷ್ಟಾದ್ರು ಡಕಾಯಿತಿ ಬುದ್ಧಿ ಅಲ್ವಾ, ಅದೊಂದು ಬಂದೇ ಬರುತ್ತೆ. ಡಕಾಯಿತ್ರೆ ಅವರು, ನೀವೇನಾದ್ರೂ ಅನ್ನಿ, ಐ ಕಾಲ್ ದೆಮ್ ಆಸ್ ಅ ಡಕಾಯಿತರು. ಅದಕ್ಕೆ ಇವತ್ತು ಇಂಗ್ಲೆಂಡ್ನಲ್ಲಿ 70% ನಮ್ಮ ಭಾರತೀಯರ ಕೈಯಲ್ಲಿ ಅವರ ಸ್ವತ್ತುಗಳಿದೆ ಅನ್ನತಕ್ಕಂಥದ್ದು. ಮಿಟ್ಟಲ್ ಗ್ರೂಪ್, ಹಿಂದೂಜಾ ಗ್ರೂಪ್, ಸೋ ಮೆನಿ ಥಿಂಗ್ಸ್. ಅವರ ಆಸ್ತಿಗಳು ಚಿರಾಸ್ತಿಗಳು. ನೆನ್ಸಿದ್ರೆ ಅವ್ರನ್ನ ಅವ್ರೂರು ಬಿಟ್ಟು ಓಡಿಸ್ಬೋದು. ಅಂಥದ್ದು ಒಂದು ತಾಕತ್ ನಮ್ಮ ಭಾರತೀಯರು ಸೈಲೆಂಟಾಗಿ ಮಾಡಿದ್ದಾರೆ. ವೈಲೆಂಟ್ ನಮ್ಮ ಭಾರತೀಯರಿಗೆ ಬರೋಲ್ಲ. ಯಾವತ್ತಾದ್ರೂ ನಮ್ಮ ಭಾರತೀಯರು ಇನ್ನೊಬ್ಬರ ಕ್ಷೇತ್ರಕ್ಕೆ ನುಗ್ಗಿ ಬಾಚ್ಕೊಂಡಿರೋದು, ಗೆದ್ದಿರ್ತಾರೆ, ಆಮೇಲೆ ಅಲ್ಲಿನ ರಾಜನ್ನೇ ಕುಂದಿರ್ಸಿ ಬರ್ತಾರೆ. ನನ್ನ ಪರಮಾತ್ಮ ಕೃಷ್ಣ ಆ ಕಾಲದಲ್ಲೇ ಜರಾಸಂಧನನ್ನ ಒಡೆದಾಕದ ಮೇಲೆ ಅವ್ರ ಮಗನನ್ನ ಕುಂದಿರ್ಸ್ತಾರೆ. ಅರೇ ನನ್ನ ಪರಮ ಪೂಜ್ಯ ದೊರೆ ನನ್ನ ರಾಮಚಂದ್ರ ಪ್ರಭು, ಶ್ರೀರಾಮಚಂದ್ರ ಪ್ರಭು ರಾವಣಾಸುರನ ಸಂಹಾರ ಆದಾಗ ಮೊದಲು ಕುಂದಿಸೋದೆ ವಿಭೀಷಣರನ್ನ ಕುಳ್ಳರಿಸಿ ಪಟ್ಟಾಭಿಷೇಕ. ವಾಲಿಯ ವಧೆಯಾದಾಗ ಸುಗ್ರೀವರನ್ನ ಕುಳ್ಳರಿಸಿ ಮಾಡೋದು ಪಟ್ಟಾಭಿಷೇಕ. ಅದು ನನ್ನ ದೊರೆ.
ಎಂಜಲ್ ಕೈಯಲ್ಲೂ ನಾವು ನೋಡಲ್ಲ ಇನ್ನೊಬ್ಬರದ್ದು. ನಂದಲ್ಲ ಅನ್ನೋದು ನಮ್ಮ ಭಾರತೀಯ ಧರ್ಮವಲ್ಲ. ನಾವು ಹಂಗ್ ಮಾಡೋಲ್ಲ. ಮುಖ್ಯವಾಗಿ ನಮ್ಮ ಕನ್ನಡದವರು ಇನ್ನೊಬ್ರದ್ದು ನಾವು ಹೋಗೋದೂ ಇಲ್ಲ. ಏನ್ ಅಲ್ಪ ಸ್ವಲ್ಪ ನಮ್ ಜಮೀನ್ ವಿಚಾರಕ್ಕೆ ಬಂದ್ರೆ ಒಂದ್ ಮೆಲ್ಲ ಒಂಚೂರು ಬೇಲಿ ಹಾಕೊತೀವಿ. ಕೇಸುಗಳು ಜಾಸ್ತಿ ಅದೇ ಇರೋದು. ನಮ್ಮ ಭಾರತೀಯರು ಇನ್ನೊಬ್ರದ್ದು ದೋಚ್ಕೊಳ್ಳೋದು, ಬಾಚ್ಕೊಳ್ಳೋದು, ಕೆಡಿಸಿ ಬದುಕೋದು ಇಲ್ಲ. ಆ ಡಕಾಯಿತರು ಮಾಡ್ತಾರಷ್ಟೇ. ನೀವು ನೋಡಿ, ಆ ರೋಮು ಇನ್ನೊಂದು ಇದೆಲ್ಲ ಏನಕ್ಕೆ ಅಧಪತನ ಆಗೋಯ್ತು ಗೊತ್ತಾ? ಇವತ್ತಿಗೂ ನಮ್ಮ ಭಾರತೀಯ ಇತಿಹಾಸ, ನಮ್ಮ ಸಂಸ್ಕಾರ, ಸನಾತನ ಧರ್ಮ ಎಷ್ಟು ಬಾರಿ ಯುದ್ಧ ಮಾಡಿದ್ರು, ಎಷ್ಟು ಬಾರಿ ತುಳಿದ್ರು, ಈಗಲೂ ಉಳಿದಿಟ್ಕೊಂಡಿದೆ ಅನ್ನೋದಕ್ಕೆ ಅಪರೂಪ. ನಾವಿರೋದೇ ಸತ್ಯ, ನಮ್ಮ ಹಣೆಯಲ್ಲಿರೋ ತಿಲಕವೇ ಸತ್ಯ. ನಾವು ಕೈಯಲ್ಲಿ ಧರಿಸಿರೋ ಈ ಬಳೆ, ಗಾಜಿನ ಬಳೆ, ಕಾಲಿನ ಕಾಲ್ಗೆಜ್ಜೆ, ಅರಿಶಿನ, ಕುಂಕುಮ, ಬೈತಲೆ, ಕಾಡಿಗೆ, ಒಂದ ಎರಡ ಈ ಮೈ ಮೇಲೆ ಹಾಕೊಂಡಿರೋ ಈ ಶಲ್ಯ, ಈ ಪಗಡಿ, ಒಂದ ಎರಡ ಮಕ್ಕಳೇ, ಈ ನವರತ್ನದ ಉಂಗುರ. ನೋಡ ಅವ್ರನ್ನ ನೋಡಿ, ನಮ್ಮನ್ನ ನೋಡಿ ಕಲ್ತಿರೋರು ಅವ್ರು. ನಮ್ಮದಂಥದೊಂದು ಸಂಸ್ಕಾರದ ತೊಟ್ಟಿಲು. ಅದ್ರಲ್ಲಿ ಒಂದ್ ಚೊಮ್ನೀರ್ ಎತ್ಕೊಂಡು ಹೋಗಿ ಕಲ್ಬರಿಕೆ ಮಾಡ್ಕೊಂಡು ಬದುಕ್ತಿರೋ ಡಕಾಯಿತಿಗಳು ಅವ್ರು ಅಷ್ಟೇ. ನಕ್ಕೊಂಡು ಹೋಗ್ತಾನೆ. ಭಗವಂತ ಇಲ್ಲ ಅಂತೀರಿ? ಇಟ್ ಈಸ್ ಹ್ಯಾಪನ್. ಹೇಗೆ ಮಂತ್ರಾಲಯದ ಆ ರಾಘವೇಂದ್ರ ಸ್ವಾಮಿಗಳ ಪವಾಡ ನಡೆದಿತ್ತು ಮಂಚಾಲೆಯಲ್ಲಿ, ಅದೇ ರೀತಿಯಲ್ಲಿ ಈ ಕ್ಷೇತ್ರದಲ್ಲೂ ನಡೆಯುತ್ತೆ. ಅವನ ಹೆಂಡತಿಗೆ ಕಾಣದ ಬೆಂಕಿ, ಉರಿತ, ಸಂಕಟ, ಇದು ಏನ್ ಮಾಡಿದ್ರು ಇಲ್ಲ. ಓಡಿ ಬಂದಾಗ ಯಾರೋ ಹೇಳ್ತಾರೆ, ನೀನ್ ಕಿಚಾಯಿಸ್ಕೊಂಡು ನಗಾಡ್ಕೊಂಡು ಬಂದಿಯಲ್ಲ, ಭಗವಂತನಿಗೆ ಏನಕ್ಕೆ ಬೀಸಣಿಗೆ, ಇದ್ರಲ್ಲಿ ಏನೋ ಒಂದು ಉಂಟು ಅಂತ. ಹೋಗು, ಸರೆಂಡರ್ ಆಗು. ಆಗ ಬಂದು ತನ್ನ ತಪ್ಪನ್ನ ಒಪ್ಕೊಂಡು ನನ್ನ ಸ್ವಯಾಜಿತ ದುಡ್ಡಲ್ಲಿ ಸೇವೆ ಕೊಡ್ತಾನೆ ಸ್ವಾಮಿ ಅಂತ ಶರಣಾಗತಿ ಆಗ್ತಾನೆ ಮಕ್ಕಳೇ. ಅಂತ ಒಂದು ನಾಡು ನಮ್ಮ ಭರತ ಖಂಡ. ಇದು ಖಂಡ, ನೆನ್ಪಿಟ್ಕೊಳ್ಳಿ. ದೇಶ ಅಲ್ಲ, ಖಂಡ. ಒಂದೊಂದು ಪ್ರಾಂತ್ಯಕ್ಕೂ ಒಂದೊಂದು ಇತಿಹಾಸವಿದೆ. ಅಂಥದ್ದೇ ಕ್ಷೇತ್ರ ತಿರುಚೆಂಡೂರು ಸುಬ್ರಹ್ಮಣ್ಯ ಕ್ಷೇತ್ರ. ಆದಾಗ ಜೀವನದಲ್ಲೊಮ್ಮೆ ಆ ಭಗವಂತನಿಗೆ ನಿಮ್ಮ ಜೀವನದಲ್ಲಿ ಕಾಣದ ವೇದನೆ ಇದೆ, ಬಾಧೆ ಇದೆ, ಸಂಕಟ ಇದೆ, ತಡೆಯಲಾರದಂತ ಹೊರೆ ಇದೆ ಅಂದಾಗ ಅಲ್ಲಿ ಹೋಗಿ ಆ ಸ್ವಾಮಿಗೊಂದು ಸಂಕಲ್ಪ ಮಾಡ್ಕೊಂಡು, ಏನೋ ನನ್ನ ಮಟ್ಟಕ್ಕೆ ನಿನಗಿಳಿಸ್ಕೊಡ್ತಾನೆ ಸ್ವಾಮಿ, ನಿನ್ನ ಸೇವೆಗೊಂದು ಮಾಡ್ತಾನೆ ಅಂತ ಹೇಳಿಬಿಟ್ಟು ಒಂದ್ ಛತ್ರಿಯೋ, ಒಂದ್ ಚಾಮರವೋ, ಒಂದ್ ಬೀಸಣಿಗೆಯೋ ನನ್ನ ಮಟ್ಟಕ್ಕೆ ಇಷ್ಟೇ ಚಿಕ್ಕದಾದ್ರೂ ನಿನಗೆ ಸಮರ್ಪಣೆ ಮಾಡ್ತೇನೆ ಅಂತ ಒಂದು ಸಂಕಲ್ಪ. ಅಷ್ಟು ದೂರ ಆಗ್ಲಿಲ್ಲ ಸ್ವಾಮಿ. ನಮ್ಮ ಸುಬ್ರಹ್ಮಣ್ಯ ಆಲಯಗಳು ಪಕ್ಕದಲ್ಲೇ ಇರ್ತವೆ. ಅಲ್ಲೋಗಿ, ಅಯ್ಯ ನಿನ್ನ ದೇಹ ಯಾವಾಗ್ಲೂ ತಂಪಿರ್ಲಿ ಅಂತೇಳಿ ಒಂದಷ್ಟು ಅರ್ದಿರೋ ಚಂದನ, ಇಲ್ಲ ಅರಿಯೋಕ್ಕಾಗಲ್ಲ, ಒಂದಷ್ಟು ಚಂದನದ ತುಂಡು ಒಳ್ಳೆ ಗೌರ್ಮೆಂಟ್ ಡಿಪೋಗಳಲ್ಲಿ ಸಿಗುತ್ತೆ, ಭಗವಂತನಿಗೆ ಸಮರ್ಪಣೆ ಮಾಡಿ ನೋಡಿ. ನಿಮ್ಮ ಜೀವನದ ಆ ಒಂದು ಬಾಯಾರಿಕೆ, ಬಳಲಿಕೆ, ಬಳಲಿ ಬಿಟ್ಟಿದ್ದೇವೆ ನಾವೆಲ್ಲರೂ, ದಣಿದು ಬಿಟ್ಟಿದ್ದೇವೆ ಇಂಥ ಒಂದು ಪಾಖಂಡ ವ್ಯಕ್ತಿಗಳಿಂದ, ಪಾಷಾಂಡ ವ್ಯಕ್ತಿಗಳಿಂದ. ಹೋಗಿ ಭಗವಂತ ನೀನು ಬಳಲಿ ಬಿಟ್ಟಿದ್ಯಾ ನಮ್ಮ ಕೋರಿಕೆಗಳು ತಗೊಂಡು 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 ಅಂತ ಹೇಳಿಬಿಟ್ಟು ಆ ಭಗವಂತನ ಒಂದು ಸಣ್ಣದು ಇಷ್ಟೇ, ನಾನೇನು ಕೆಜಿ ಗಟ್ಲೆ ಕೊಡಿ, ಕೊಳ್ಳೆ ಹೊಡೆದು ಕೊಡಿ, ಮೋಸ ಮಾಡಿ ಕೊಡಿ, ದೋಚಿ ಕೊಡಿ ಅನ್ನತಕ್ಕಂಥದ್ದು ಹೇಳ್ತಿಲ್ಲ. ಸಮರ್ಪಣೆ ಮಾಡಿ. ನೀವು ಮಾಡಿ ಮಕ್ಕಳೇ. ಪ್ರತಿ ಯಾವ ದಿನ ಆದ್ರೂ ಭಗವಂತನಿಗೆ ಇಂಥ ದಿನ, ಇಂಥ ತಿಥಿ, ಇಂಥ ನಕ್ಷತ್ರ, ಇಂಥ ಯೋಗ, ಇಂಥ ಕರ್ಣ ಅನ್ನೋದಿಲ್ಲ. ಭಕ್ತಿ ಮುಖ್ಯ, ಪ್ರೀತಿ ಮುಖ್ಯ, ಆ ಅನುಬಂಧ ಮುಖ್ಯ. ಹೋಗಿ ನೆಲ್ಲಿ. ನನ್ನ ಜೀವನದಲ್ಲಿ ಇದಾಗ್ಬಿಟ್ಟಿದೆ, ಬಿಸಿಲು ಬೇಯ್ತಿದ್ದೇನೆ, ಭಗವಂತ ನನಗ್ ದಾರಿ ತೋರಿಸು ಅಂತ ಮನಪೂರ್ವಕವಾಗಿ ಭಗವಂತನನ್ನ ಕೇಳಿ ನಡೆಸುತ್ತದೆ ಮಕ್ಕಳೇ. ನಿಮಗ್ ಗೊತ್ತಿಲ್ಲ, ಭಗವಂತನನ್ನು ನಂಬಿದವರನ್ನ ಎಂದೂ ಭಗವಂತ ಕೈ ಬಿಟ್ಟಿಲ್ಲ. ನೀವ್ ಅನ್ಕೊಂಡಿರೋದಷ್ಟೇ. ಕರ್ಮ ಫಲಿತ ಅನುಭವಿಸ್ಬೇಕು. ಒಂಚೂರು ಫಸ್ಟ್ ಏಡ್ ಆದ್ರೂ ಸಿಗುತ್ತೆ. ನನಗೆ ನಡೆದಿದೆ. ಬಾ ಸ್ವಾಮಿ, ನೀನೇನ್ ಸ್ವಾಮಿ ನೀನು ಈ ತರ ಕೂತು ಬಿಟ್ಟಿದ್ದೀಯ ಅಂತ ಕರ್ಕೊಂಡು ಹೋಗಿರೋ ಆತ್ಮೀಯರಿದ್ದಾರೆ. ಬೆನ್ನು ತಡ್ತವ್ರಿದ್ರೆ ಎಲ್ಲೋ ಫುಟ್ಪಾತ್ ಅಲ್ಲಿ, ಆ ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗಿದ್ರೆ ಬೆಳಗ್ಗೆ 4 ಗಂಟೆಗೆ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲ, ಊರು ಗೊತ್ತಿಲ್ಲ, ಜನ ಗೊತ್ತಿಲ್ಲ, ಏನೂ ಇಲ್ಲ.
ಹೇಗೋ ಬಂದ್ಬಿಟ್ಟಿದ್ದಾನೆ, ಜೇಬಲ್ಲಿ ಒಂದು 30 ರೂಪಾಯಿ ಇದ್ರೆ ಇರ್ಬೋದೇನೋ ಗೊತ್ತಿಲ್ಲ, ಇಲ್ಲ 300 ರೂಪಾಯಿ ಇತ್ತೇನು. ಎಲ್ಲಿ ಮನೆ ಇಲ್ಲ, ನೆರಳಿಲ್ಲ, ಏನಿಲ್ಲ. ಹತ್ತಿದ್ದು ಟ್ರೈನ್ ಹೋಗಿ ಎಲ್ಲಿ ಇಳಿಸುತ್ತೋ ಅಲ್ಲಿ ಅಂತ. ಬೆಳಗ್ಗೆ ಅಷ್ಟೊತ್ತಿಗೆ ಇಳಿಸಿದ್ದಾರೆ. ಬಂದು ರೈಲ್ವೆ ಸ್ಟೇಷನ್ ಮಲಗಿದ್ರೆ ಪುಣ್ಯಾತ್ಮರು ಬರ್ತಾರೆ ಇರ್ತಾರೆ. ಬಾರೋ ವಾಡ ಪುಳ್ಳೆ ಹೆಂಚ್ಕೋ ಅಂತ ಈ ಹೆಸರು ಹಿಡಿದು ಕರೀತಾರೆ. ಚೈತನ್ಯ ಎದ್ದೋಳು, ಚೈತನ್ಯ ಎದ್ದೋಳು ಅಂತ ಎದ್ದೋಳ್ತಾನೆ. ನನಗೆ ಕನ್ಸಲ್ಲಿ ಅಂಥದ್ದೇ ವ್ಯಕ್ತಿ ಬಂದು ಯಾರೋ ಕರೆದ ಹಾಗೆ. ನಿಜವಾಗ್ಲೂ ಕರಿತಿದ್ರೆ ಕನ್ಸು ಅಂತ ಪಳ್ಳಂತ ಹೊಡಿತಾರೆ ಬೆನ್ನ ಮೇಲೆ. ಬಾರೋ ನನ್ನ ಜೊತೆ ಅಂತ. ನೀವ್ಯಾರೋ ಗೊತ್ತಿಲ್ಲ ಅಂದ್ರೆ ಬಾರೋ. ಅವರಿಲ್ಲ ಇವತ್ತು. ಈ ಶಂಕರ ಇಲ್ಲ, ಈ ವಿದ್ಯೆ ಇಲ್ಲ, ಈ ಹೆಸರು ಇಲ್ಲ, ಏನೂ ಇಲ್ಲ ಮಕ್ಕಳೇ. ಯಾವುದೋ ಗುರುಶಕ್ತಿ, ಯಾವುದೋ ಆಜ್ಞಾಶಕ್ತಿ, ಯಾವುದೋ ದೈವಶಕ್ತಿ ನಡೆಸ್ತಿರೋದು. ಇದು ಪರಮ ಸತ್ಯ ಅಷ್ಟೇ. ನಂಬಿ ಈ ತರದ ವ್ಯಕ್ತಿಗಳ ಪ್ರಚೋದನೆಗಳ ಇಂದ ದೂರವಿರಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತ್ರ ದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಈ ವರ್ಷದಲ್ಲಿ ಹುಟ್ಟಿದವರಿಗೆ ನನ್ನ ಅನುಭವ ಮಕ್ಕಳೇ, ಹೇಳಿದ್ನಲ್ಲ, ಕಡಿಮೆ ಅಂದರೂ ಈ 10-12 ಸಾವಿರ ಕಾರ್ಯಕ್ರಮಗಳು ಮಾಡಿದ್ದಾನೆ. ಪ್ರತಿ ಬಾರಿಯೂ ಹೊಸದೊಂದು ಕಾರ್ಯಕ್ರಮ ಪ್ರತಿನಿತ್ಯ ಹುಡುಕ್ತಿರ್ತಾನೆ. ನಿಮಗೆ ಕೊಡಬೇಕು, ತಲುಪಿಸ್ಬೇಕು. ಆ ತಪನ, ಆ ತಪಸ್ಸು. ತಪಸ್ಸು ಅಂದ್ರೇನೆ ತಪನ, ತಪ್ಪಿಸುವುದು. ನನ್ನ ನಂಬ್ಕೊಂಡು ಬೆಳಿಗ್ಗೆ ಒಂದು ಕಾರ್ಯಕ್ರಮ ನೋಡ್ತಿರ್ತೀರಿ. ಎಸ್, ನಿಮ್ಮನ್ನ ರೀಚ್ ಆಗ್ಬೇಕು, ತೃಪ್ತಿ ಪಡಿಸ್ಬೇಕು, ಗೊತ್ತಿಲ್ಲದೇ ಮಾಡ್ಕೊಬಿಡ್ತೀರಿ, ಇಳಿದು ಬಿಡ್ತೀರ ಬಾವಿಲಿ. ಹಗ್ಗ ಕಟ್ಕೊಂಡು ಇಳಿಬೇಕಿತ್ತು, ಸೇಫ್ಟಿ 4 ಜನ ಇಟ್ಕೊಂಡು ಇಳಿಬೇಕಿತ್ತು. ಎಷ್ಟೇ ಸೇಫ್ಟಿ ಇದ್ರು ನೋಡಿ, ಪ್ಯಾರಾಶೂಟಲ್ಲಿ ಮೊನ್ನೆ ಧುಮ್ಕಿರೋ ಮೇಲೇನೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ. ಚಿಕ್ಕ ಮಗು ಅಲ್ಲೆಲ್ಲೋ ಮನೆಯ ವಿವಾಹವೋ ಇನ್ನೊಂದು ಕುಣಿತಿದ್ರೆ ಅಲ್ಲೇ ವೇದಿಕೆ ಮೇಲೆ ಇನ್ನೊಬ್ರು ನೋಡಿ ಎಂಥ ಪವಾಡ. ಬ್ಯಾನರ್ ಎಲ್ಲ ಕಟ್ಬಿಟ್ಟಿದಾರಂತೆ, ಹೋಗ್ಬಿಟ್ಟಿದ್ದಾರೆ ಅಂತ. 45 ವರ್ಷದ ವ್ಯಕ್ತಿ. ಡಾಕ್ಟ್ರು ಹೋಗ್ಬಿಟ್ಟಿದ್ದಾರೆ ಅಂತ ತಗೋಬರ್ತಾ, ಅದು ಯಾವುದೋ ಡಾಬಾ ಅಂತೆ. ಯಾವಾಗ್ಲೂ ಬಯಸ್ತಿ ತಿಂತಿದ್ದಂತ ಡಾಬಾ ಅಲ್ವಾ, ಎದ್ದೋಳು ಬಾರ್ದ ಈ ಡಾಬಾ ನೋಡಿ ಆದ್ರು ಅಂತ. ಆ ತಾಯಿ ಜೀವ ಈಗ ಅಂದ್ರೆ ಕದಲು ಬಿಟ್ಟಿದೆ ಜೀವ ಮರಳಿ. ಯಾವುದ ಪವಾಡ, ಯಾರದ ಪವಾಡ? ಕೊಟ್ಟವನು ಯಾರು, ತೆಗೆದುಕೊಂಡವನು ಯಾರು? ನಾವಾಗ ಕೊಟ್ವಿ, ನಾವಾಗ ತಗೊಂಡ್ವಿ, ನಾವಾಗ ಬಂದ್ವಿ, ನಾವಾಗ ಹೋದ್ವಿ. ಖಂಡಿತ ಇಲ್ಲ. ಅವನ ಆಜ್ಞೆ ಇಲ್ಲದೆ ನಾವು ಈ ಭೂಮಿಗೆ ಬರೋಕ್ಕಾಗಲ್ಲ. ಅವನ ಆಜ್ಞೆ ಇಲ್ಲದೆ ಇಲ್ಲಿಂದ ಹೋಗೋಕ್ಕೂ ಆಗೋಲ್ಲ. ಏನೋ ಕಾರಣಗಳಿದೆ, ಸಾಕು ಬಾರೋ. ಪಾಪಿಗಳ ಸಾವು ದೀರ್ಘ, ಪುಣ್ಯಾತ್ಮರ ಸಾವು ಬೇಗ ಅಂತ ಹೇಳ್ತಾರೆ. ಯಾವುದೋ ಶಕ್ತಿ ಆ ಹುಡುಕಾಟದಲ್ಲೇ ತಗೊಬಂದಿದ್ದಾನೆ. ಈ ವರ್ಷದಲ್ಲಿ ಹುಟ್ಟಿರುವವರಿಗೆ ನಾನು ನೋಡಿರ್ತಕ್ಕಂಥದ್ದು, ಅಲ್ಲಿ ಏನು ಬಿರುಗಾಳಿ, ಭೂಮಿ, ಮನೆ ವಿಚಾರದಲ್ಲಿ ಎಚ್ಚರಿಕೆ. ಗುರುಜಿ ಇವತ್ತು ಆಗ್ಬಿಡ್ತು, ನಾವು ಮನೆ ಕಟ್ಟಬೇಕು, ಮನೆ ತಗೋಬೇಕು, ಮನೆ ಮಾಡ್ಬೇಕು. ಕೇಳಿ ಮಾಡಿ, ನಿಮ್ ಕೈ ಮುಗಿತಾನೆ. ಒಬ್ರು ಪುಣ್ಯಾತ್ಮರು ಬಂದಿದ್ರು, ಅಂಥದ್ದು 3 ಜಾತಕ ಮೇಲೆ ಇಟ್ಕೊಂಡಿದ್ದಾನೆ. ಅಲ್ಲಿ ನಡೀತಿದೆ. ಬೆಂಕಿ ಅವಘಡ ಆಗಿರ್ಬೇಕಲ್ಲ. ಕಾರಿಗೆ ದಸರಾ ಹಬ್ಬ ಪೂಜೆ ಮಾಡ್ತಾ ಕರ್ಪೂರ ಇಟ್ಕೊಂಡು ಹಿಂಗೆ ಇಟ್ಟಿದ್ದು ಹತ್ಕೊಬಿಟ್ಟಿದೆ, ನಡೆದು ಬಿಟ್ಟಿದೆ. 3 ತಿಂಗಳು ಇಲ್ಲ 3 ವರ್ಷದ ಮಗು ಆಗಿದ್ದಾಗ ಹೋಗ್ಬಿಡ್ಬೇಕಿತ್ತು ನೀರಲ್ಲಿ ಅಂದೆ. ನೀರಲ್ಲಿ ಮುಳುಗಿ ಎದ್ದಿದ್ದಾರೆ ಪುಣ್ಯಾತ್ಮ. ಜಾತಕಗಳು ಅನ್ಕಂಟ್ರೋಲ್ಡ್ ಪವರ್ಸ್ ಅನ್ನು ಕೂಡ ತೋರಿಸ್ತವೆ, ಅಟ್ಯಾಕ್ಸ್ ಅನ್ನು ತೋರಿಸ್ತವೆ. ಬಟ್ ಕೆಲವೊಂದು ಕಾಣಿಸಲ್ಲ ಮಕ್ಕಳೇ. ನಮಗೂ ಕೂಡ ಹಾಗೆಯೇ ತಟಸ್ಥ ಮಾಡಿಸುತ್ತೆ. ನಾನು ಕೂಡ ಯಾಕೀಗಾಯ್ತು ಭಗವಂತ, ಕಣ್ಣಕ್ಕೆ ಕಾಣಿಸ್ಲಿಲ್ವಾ, ಏನಿದು,
ಇಲ್ಲ, ಆಗೋಲ್ಲ. ಸಾವನ್ನಾಗಲಿ ಬರುವ ಆಪತ್ತನ್ನ ನೋಡೋ ಆಗಿದ್ದಿದ್ರೆ ರಾವಣಾಸುರ ಆವತ್ತೇ ಅವನು ನಿಲ್ಲಿಸ್ತಿದ್ದ, ವಾಲಿ ನಿಲ್ಲಿಸ್ತಿದ್ದ. ರಾಮಾಯಣ ಕಥೆನೇ ಇಲ್ಲ, ಹನುಮರ ಭೇಟಿಯೇ ಇಲ್ಲ. ಮುಂದೊಮ್ಮೆ ರಾಮ ಬರ್ತಾನೆ, ನಿಲ್ತಾನೆ, ಒಂದು ಆಪತ್ತಿದೆ ಅಂತ ವಾಲಿಗೆ ಗೊತ್ತಾಗಿದ್ದಿದ್ದರೆ, ನನ್ನ ಶಕ್ತಿ ಇಷ್ಟೇ, ನನ್ನ ಯೋಗ್ಯತೆ ಇಷ್ಟೇ, ಆ ಮಹಾಪ್ರಣವ ಶಕ್ತಿ ಬಂದರೆ ಹರಿದು ಬಿಸಾಕುತ್ತೆ, ಹೊಟ್ಟೆನ್ ಬಗದು ಹಾಕುತ್ತೆ. ನಾನು ಬುದ್ಧಿವಂತ, ನಾನು ಶಕ್ತಿವಂತ, ಮನೆಯ ಒಳಗಡೆ ಆಗಲಿ ಮನೆಯ ಹೊರಗಡೆ ಆಗಲಿ, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಪಾತಾಳದಲ್ಲಾಗಲಿ, ಅಸ್ತ್ರಗಳಿಂದಾಗಲಿ ಶಸ್ತ್ರಗಳಿಂದಾಗಲಿ, ದೇವತೆಗಳಿಂದಾಗಲಿ ಕಿನ್ನರರಿಂದಾಗಲಿ, ಮನುಷ್ಯರಿಂದಾಗಲಿ, ಪ್ರಾಣಿಗಳಿಂದಾಗಲಿ, ಪಕ್ಷಿಗಳಿಂದಾಗಲಿ, ಹಗಲಾಗಲಿ ರಾತ್ರಿಯಾಗಲಿ ಮಧ್ಯಾಹ್ನವಾಗಲಿ, ಭೂಮಿಯ ಮೇಲಾಗಲಿ, ಸೃಷ್ಟಿಯಾಗಿರಬಾರ್ದು ಭೂಮಿ ಮೇಲೇನೋ ಭೂಮಿ ಕೆಳಗಡೆನೋ, ಕಂಬದಿಂದ ಬಂದನಲ್ಲಪ್ಪ. ಅಸ್ತ್ರಶಸ್ತ್ರ ಉಗುರುಗಳಲ್ಲೇ, ಭೂಮಿ ಮೇಲೆ ಭೂಮಿ ಕೆಳಗಡೆ ಸಾವು ಇರಬಾರ್ದು, ಅದಕ್ಕೆ ತೊಡೆ ಮೇಲೆ ಹಾಕೊಂಡಿದ್ದು ಭಗವಂತ. ನೋಡಿ, ತಲೆ ಮೇಲೆ ಆಗ್ಲಿ ಕೆಳಗಡೆ ಆಗ್ಲಿ ಹೊಟ್ಟೆಗೆ ಹಾಕೊಂಡು ಬಗದ್ ಹಾಕಿದ್ದಪ್ಪ. ಎಷ್ಟು ಬುದ್ಧಿವಂತನ ಕೇಳ್ತಾನ ಗೊತ್ತಾ? ಹೋಗೋ ಪ್ರಾಣ ಹೋಗ್ಲಿ ಭಗವಂತ, ನಿನ್ನ ಕೈಯಲ್ಲೇ ಹೋಗ್ಲಿ, ಒಳ್ಳೆ ಕೆಲಸ ಮಾಡಿ ಬರ್ತೇನೆ ನಿನ್ನ ಸಾನ್ನಿಧ್ಯಕ್ಕೆ ಅಂದುಬಿಟ್ಟಿದ್ದಿದ್ರೆ ಇಲ್ಲ, ನಾವು ಒಪ್ಪಲ್ಲ. ಪ್ರಕೃತಿ ನಮಗೆ ಮುಂದಾಗುವುದನ್ನ ಕೆಲವೊಂದು ಸೂಚನೆಗಳು ತೋರಿಸುತ್ತೆ, ಅದನ್ನ ಎಚ್ಚರಿಸ್ತಿದ್ದಾನೆ ಆ ಪುಣ್ಯಾತ್ಮ. ದೊಡ್ಡ ಫ್ಯಾಕ್ಟ್ರಿ, ಒನ್ ಆಫ್ ದ ಬೆಸ್ಟ್ ಫ್ಯಾಕ್ಟ್ರಿ ಬಿದ್ದು ಬಿಟ್ಟಿದ್ದಾರೆ ಅಚಾತುರ್ಯವಾಗಿ, ಇಲ್ಲಿಗೆ ತಾಗಿದೆ. ದೊಡ್ಡ ಅವಘಡದಿಂದಲೂ ಹೌದು ಗುರುಜಿ ಪಾರಾಗಿದ್ದೇವೆ ಅಂತಾರೆ. ಎಸ್, ಇನ್ನೂ ಒಂದಿತ್ತು 2-3 ಈ ತರದ್ದಾಗಿದೆ ಅಂತ. ಸರಿ ಬಿಡಿ, ಮನೆ ಕಟ್ಟಬೇಡಿ ಪುಣ್ಯಾತ್ಮ. ಈ ತರ ತುಂಬಾ ಜನ ಕೇಳಿದ್ದಾನೆ. ಈ ತರದ ಕೆಲವೊಂದು ಸಿಗ್ನಲ್ಸ್ ನಡೆದಿರುತ್ತೆ. ಮುಖ್ಯವಾಗಿ 1971, 1980, 1988 ಇಲ್ಲ 89 ಇದೆ, ಅಲ್ಲಿ ಇದೆ. ಏನೋ ಒಂದರ ನಮ್ಮ ಗುರುಗಳು ಅಲ್ಲಿ ಅದನ್ನ ಹಾಕೊಂಡು ಮಾರ್ಕ್ ಮಾಡಿಕೊಂಡು ರಿಸರ್ಚ್ ಮಾಡಿದ್ದಾರೆ. ಯಾಕಂದ್ರೆ ಅಷ್ಟು ಜಾತಕಗಳನ್ನು ನೋಡಿರೋದು ಕಡಿಮೆ ಅಂದ್ರೆ 10 ಲಕ್ಷ ಜಾತಕ. ಓಹೋ, ಈ ಎಚ್ಚರಿಕೆ ಮಾಡಿ. ತೋಟ ಇದೆಯಲ್ಲ, ತೋಟದಲ್ಲಿ ಒಂದು ಚಿಕ್ಕ ಮನೆ, ತುಂಬಾ ವ್ಯವಸ್ಥೆ ಇರಬಾರ್ದು, ಗಜಿಬಿಜಿ ಇರಬೇಕು, ಅಲ್ಲೊಂದು ರಿಪೇರಿಗೆ ಇಚ್ಚಿ ಆ ತರ ತೋಟದಾದ್ರೆ ಒಂದು ಸಣ್ಣ ಮನೆ, ಗೆಸ್ಟ್ ಹೌಸ್ ತರ ಒಂದು ಸಣ್ಣ ತೊಟ್ಟಿ ಮನೆ, ಒಂದು 20 ಲಕ್ಷ ಇಲ್ಲ ಲಕ್ಸುರಿ ಕಟ್ತನ ಹೊಡೆತ ಕೊಟ್ಬಿಡುತ್ತೆ. ಸುಮ್ಮನೆ ಹೋಗಿ ಬಂದು ಇರೋ ಆಗಿರಬೇಕು, ಇಲ್ಲ ಪೆಟ್ಟು ಕೊಡುತ್ತೆ. ನೋಡಿದ್ದೇನೆ, ಅವ್ರು ಒಪ್ಕೊಂಡ್ರು. 10 ವರ್ಷದಿಂದ ಮನೆ ಕಟ್ಟೋಕೆ ಟ್ರೈ ಮಾಡ್ತಿದ್ದೀವಿ ಗುರುಗಳು, ಆಗಿಲ್ಲ, ಬಿಡುವುದಿಲ್ಲ. ಮ್ಯಾಜಿಕ್ ಏನೋ ತಡೆಯುತ್ತೆ ಮಕ್ಕಳೇ. ಆಗ ಅವ್ರಿಗೊಂದು ಆಲ್ಟರ್ನೇಟಿವ್ ಹೇಳ್ಕೊಟ್ಟೆ, ತೃಪ್ತಿ ಆದ್ರು. ಒಬ್ಬ ದೊಡ್ಡ ವ್ಯಕ್ತಿಯ ಪರಿಚಯನೂ ಹೇಳಿದೆ, ಇವ್ರನ್ನ ಭೇಟಿಯಾಗಿ ದಟ್ ಮ್ಯಾನ್ ವಿಲ್ ಕನ್ಸ್ಟ್ರಕ್ಟ್. ಏನೇನೋ ಮಾಡಬೇಡಿ, ಹೇಗಿಗೂ ಮಾಡಬೇಡಿ, ನನಗೇನ್ ಬೇಕು ಮಕ್ಕಳೇ, ಅಯ್ಯೋ ನಾದೇಂ ಪೋಯ ನೀದೇಂ ಪೋಯ, ನಿಜವಾಗ್ಲೂ ಬೇಡ, ನೀವು ಬರಲೇಬಾರ್ದು ಅಂತ ನಾನು ಬಯಸ್ತೇನೆ. ನಿಜ ಹೇಳ್ಬೇಕು ಅಂದ್ರೆ ಬಂದವ್ರು ಮರಳಿ ಬಂದ್ರೆ ನೋವು ತಿಂತೇನೆ, ಇನ್ನೇನಾದ್ರು. ಮೊನ್ನೆ ಒಂದು ತಂದೆ ಮಗನಿಗೆ ಯೂರಿನರಿ ಇನ್ಫೆಕ್ಷನ್, ಜಸ್ಟ್ ಅಷ್ಟೇ, ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟಿದ್ದಾರೆ. 18-19 ವರ್ಷದ ಮಗ, ಕಂಪಸಿ ಕಣ್ ತುಂಬಾ ನೀರು ಹಾಕ್ಬಿಟ್ಟಿದ್ದಾರೆ. ಅಯ್ಯೋ ರಾಮಚಂದ್ರ, ದೇವರಿಗೆ ಗೊತ್ತಿದೆ ನಾನು ಏನ್ ಮಾಡಿದೆ ಏನ್ ಮಾಡಿಲ್ಲ ಅಂತ. ಅಷ್ಟೇ, ನನ್ಗೆ ಉತ್ತರ ಬೇಕಿಲ್ಲ. ಅದ್ರ ನಿಮ್ ಮುಂದ್ಗಡೆ ಹೇಳ್ಬಾರ್ದು, ಕೊಟ್ಟಿದ್ದನ್ನು ಹೇಳ್ಬಾರ್ದಂತೆ, ತಗೊಂಡಿದ್ದನ್ನು ಮಾತ್ರ ಹೇಳ್ಬೇಕು. ನಿಮ್ಮಿಂದ ತುಂಬಾ ತಗೊಂಡಿದ್ದಾನೆ. ಅಯ್ಯೋ, ಆಕಾಶದ ಎತ್ತರದಷ್ಟು ಪ್ರೀತಿ, ಆ ಧೈರ್ಯ ಸ್ಥೈರ್ಯ, ನನ್ನಮ್ಮನೇ ಸಾಕ್ಷಿ ಅಷ್ಟೆ. ಅದು ಹೇಳುತ್ತೆ, ಇದು ಕೊಟ್ಟು ಬಿಡಬಾರ್ದು, ಇದು ಏನೋ ಇದೆ ಇದು ಅಂತ. ಆ ತಂದೆ ಕಣ್ಣೀರು, ಅಯ್ಯ ಅಂದ್ಬಿಟ್ರು. ಏನ್ ಬೇಕು ಮಕ್ಕಳೇ, ಆ ಪ್ರೀತಿ, ಆ ವಿಶ್ವಾಸ. ಅದರಿಂದ ಪ್ರಕೃತಿ ಮಾತನಾಡುತ್ತದೆ. ಈ ಎಚ್ಚರಿಕೆಗಳು ಈ ತರದ್ದು ಇರತಕ್ಕಂಥದ್ದು ಅಂತ ಒಂದು ವರ್ಷ 1971, 1980, 1989 ಈ ತರದಿದೆ. ಸೊ ಇಂಥ ವರ್ಷಗಳಲ್ಲಿ ಹುಟ್ಟಿರೋರಿಗೆ ಈ ತರದ ಕೆಲವೊಂದು ನಡೆಯುತ್ತಿರುತ್ತದೆ.
ಹೆಣ್ಣಾಗಲಿ ಗಂಡಾಗಲಿ, ಒಂದು ಮದುವೆ ಮುರಿದಿರೋದು, ಮದುವೆಯಾಗಿ ಮುರಿದಿರೋದು, ಗಂಡನಿಂದ ದೂರ ಆಗಿರೋದು, ಗಂಡನಿಗೆ ಏನಾದ್ರೂ ಆಗಿರೋದು, ವಿಚ್ಛೇದನ ಆಗಿರೋದು, ಆ ತಿರುಶೆಂಡೂರು ಸುಬ್ರಹ್ಮಣ್ಯರೇ ಕಾಪಾಡಬೇಕು. ಯಾರು ಗೊತ್ತಾ, ನಮ್ಮ ವಂಶಸ್ಥೆ ನಮಗೆ ಪ್ರಕೃತಿಯ ಜೊತೆ ಗುದ್ದಾಡಲು ಹೋಗಬೇಡಿ. ಪ್ರಕೃತಿಯ ನೋಡಿ, ನನ್ನ ಜಾತಕದಲ್ಲೂ ಇದೆ, ನಿಮ್ಮ ಹತ್ರ ಮುಚ್ಚಿಡೋದೇನಿದೆ. ನಾನೊಂದು ವಾರ ಊರಲ್ಲಿಲ್ಲ, ಪುಣ್ಯಾತ್ಮ ನಮ್ ಗೋಡೆಗೆ ಸೇರಿಸಿ ಮನೆ ಕಟ್ಟಿಬಿಟ್ಟಿದ್ದಾನೆ. ಇನ್ನೊಂದು ಜಾಗ ಅಲ್ಲಿ ಗೋಡೌನ್ ಕಟ್ತಿದ್ದೇವೆ, ನಮಾಮಿ ಶಂಕರದ್ದು ಉತ್ಪನ್ನಗಳು ಇನ್ನೊಂದು ಅಂತ ಸುಮ್ಮನಿದ್ದಾರೆ. ಬಾಗಿಲಿಡೋ ಟೈಮ್ಗೆ 40 ಜನ ಬಂದು ನಿಲ್ಲಿಸ್ತಾರೆ. ಇನ್ನೊಂದು ಜಾಗ ಪುಣ್ಯಾತ್ಮರು ಕೊಡ್ತಾರೆ, ತಗೊಂಡಾದ್ಮೇಲೆ ಗೊತ್ತಾಗುತ್ತೆ ಜಾಗದ ಮಧ್ಯದಲ್ಲಿ ರೋಡ್ ಇದೆ ಅಂತ. ಜಾಗದ ಮಧ್ಯದಲ್ಲಿ ರೋಡ್, ಈ ಕಡೆ ಅರ್ಧ ಈ ಕಡೆ, ಏನೋ ಇದು ಅನ್ನತಕ್ಕಂಥದ್ದು. ಈ ತರ ಎಲ್ಲ ಜಾಗದಲ್ಲೂ ಒಂದು 5% ಕಿರಿಕಿರಿ ಇದೆ. ನನಗೆ ತಲೆಗೆ ಎತ್ತಿಸ್ಕೊಂಡ್ರೆ ಅದು 95% ಪ್ರಾಬ್ಲಮ್. ಸಣ್ಣದಾಗಿದೆ, ಸರಿ ಬಿಡು, ಅದನ್ನ ಕುಳಿತುಕೊಂಡು ನನ್ನ ಅರ್ಧಾಂಗಿ ಹತ್ರ ಧರ್ಮಪತ್ನಿ ಹತ್ರ ಏನೋ ನೋಡಮ್ಮ ಅನ್ನತಕ್ಕಂಥದ್ದು. ಏನು ನನ್ನ ಗುರುಗಳು ಧರ್ಮಪತ್ನಿ ನೋಡ್ಬೇಕು, ಅವರು ಜಾಗ ಬೇಕು, ಅವ್ರ ಹೆಸರಲ್ಲೇ ಬೇಕು. ಆಯ್ತು ಹೇಳಿದರೆ ಕೇಳಿಲ್ಲ. ಜಾಗ ಪೂಜೆನಲ್ಲಿ ಒಂದು ನಡೆದಿದೆ, ಕಟ್ಟೋವಾಗ ಒಂದು ನಡೆದಿದೆ, ಅನಾಹುತಗಳು, ಗೃಹ ಪ್ರವೇಶದ ಒಂದು ದಿನ ನಡೆದಿದೆ. ಆಮೇಲೆ ಮನೆಗೆ ಹೋದ ಮೇಲೆ ವಿಕಾರಗಳೆಲ್ಲ ಓಡಾಡ್ತಿದ್ದೇವೆ, ಏನೇನೋ ಕಣ್ಣಿಗೆ ಕಾಣಿಸ್ತಿರೋದೆಲ್ಲ. ಆ ಪುಣ್ಯಾತ್ಮ ಮಂತ್ರಕಾರಕ, ಆತನ ಹತ್ರ ಯಾವುದೂ ಬರೋಲ್ಲ, ನಿತ್ಯ ನರಸಿಂಹ ಆರಾಧಕ. ಆತನಿಲ್ಲದಿದ್ದಾಗ 15 ದಿನ 20 ದಿನ ಇರಲ್ಲ ಆ ಪುಣ್ಯಾತ್ಮ. ಅಷ್ಟು ದೊಡ್ಡ ಉದ್ಯೋಗಾಧಿಪತಿ. ತಾಗೋ ಮನೇಲಿ ಏನೇನೋ ವಿಚಿತ್ರಗಳು, ಯಾರು ರೂಮಲ್ಲಿ ಹೋಗ್ ಮೇಲೆ ಮಲಗಲ್ಲ ಅಂತಾರೆ. ಹಾಕಿ ಅಮುಕ್ತಾ ಐತೆ, ಕಾಲು ಎಳೆದು ಬಿಸಾಕಿದೆ, ಇವೆಲ್ಲ ಇದಾವೆ. ಕಡೆಗೂ ಆ ಮನೆಗೆ ಬೆಂಕಿ ಬಿದ್ದು ಉಳಿದಿರೋರು ಹೆಚ್ಚು, ಉಳಿದಿರೋದು ಹೆಚ್ಚು. ಇದೆಲ್ಲ ನಡೆದಿದೆ. ಪ್ರಕೃತಿ ನಮ್ ಜೊತೆ ಮಾತನಾಡುತ್ತೆ. ಆಗ ನಾವೊಂದು ಲೇದು ಸ್ವಾಮಿ, ನಾನು ನೋಡಿದ್ದೇನೆ ಅದೇಂಗೆ. ಕೆಲವ್ರಿಗೆ ಹೇಳ್ತಾನೆ ಇದು ಮದುವೆ ಮಾಡಬೇಡಿ, ಕೆಲವ್ರಿಗೆ ಹೇಳ್ತಾನೆ ಮನೆ ಕಟ್ಟಬೇಡಿ. ಇಲ್ಲ, ಆಲ್ಟರ್ನೇಟಿವ್ಸ್ ಇದಾವೆ, ಅದಕ್ಕೊಂದು ದಾರಿ ಕೆಲವೊಂದು ಇದಾವೆ. ಆಗ ಮಾಡಿಸ್ತೇವೆ ದಿಗ್ಬಂಧನ. ಕೆಲವೊಂದು ಅಲ್ಲೊಂದು ಆಲ್ಟರ್ನೇಟಿವ್ ಮಾಡಿಸ್ತೇವೆ. ಲಿಟ್ಲ್ ಇಲ್ಲ ನಾನು ಮಾಡೋದು ಅಂದ್ರೆ ನಿಮ್ಮ ಇಷ್ಟ ಮಕ್ಕಳು. ಹೌದು ಅಲ್ವಾ? ಎಷ್ಟು ಜನ 1971, 1980, ದೆನ್ 1989 ಅಲ್ಲಿ ಆಸುಪಾಸು 6 ತಿಂಗಳು ಹೆಚ್ಚು ಕಡಿಮೆ ಇರತಕ್ಕಂಥವ್ರಿಗೂ ಇರುತ್ತದೆ. 88 ಸಣ್ಣದಾಗಿ ಕ್ರಾಸ್ ಆಗುತ್ತೆ. 1970 ಇರತಕ್ಕಂಥವ್ರಿಗೂ ಒಂದು ಸಣ್ಣದಾಗಿ ಕ್ರಾಸ್ ಆಗುತ್ತೆ. 71 ಈ ಥರದ್ದು ಒಂದು 8 ತಿಂಗಳು 9 ತಿಂಗಳು ವೇರಿಯೇಷನ್. ಇಟ್ ಈಸ್ ಮೈ ರಿಸರ್ಚ್ ಆಫ್ ಮೈ 30 years. ಎಲ್ಲೂ ಕಾಣಿಸುತ್ತು ಏನೋ ಇವ್ರಿಗೆ ಆಗುತ್ತೆ, ಏನೋ ಇದು ಅಂತ ಗಮನಿಸಿದ್ರೆ ಅಲ್ಲೊಂದು ಕಾಂಬಿನೇಷನ್ಗಳಿದಾವೆ. ನಡೆಸ್ಬಿಟ್ಟಿದೆ. ಅದು ಒಂದು ನಡೆದಿಲ್ಲ, ಅದಕ್ಕೆ ಮೀರಿದ್ ನಡೆದಿದೆ. ಸೊ ಎಚ್ಚರಿಕೆ. ಯಾರಾದ್ರೂ ಹಿರಿಯ ವೈದಿಕರ ಹತ್ರ ಕೇಳಿ, ಅನುಭವಸ್ಥರ ಹತ್ರ ಕೇಳಿ ಹೆಜ್ಜೆ ಇಡಿ ಮಕ್ಕಳೇ. ಜಾಗ್ರತೆ. ಇನ್ನೊಂದಷ್ಟು ಆಪತ್ತು ತಂದಿಟ್ಕೊಳ್ಳೋದು ಒಳ್ಳೆ ಲಕ್ಷಣ ಅಲ್ಲ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಮತ್ತಷ್ಟು ಮಾತುಕತೆ ಮಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಮಖ ನಕ್ಷತ್ರ, ವಿಶೇಷವಾಗಿ ಕೇತು ನಕ್ಷತ್ರ, ವೈರಾಗ್ಯ ನಕ್ಷತ್ರ, ಸಾಕು ಅನಿಸುವ ನಕ್ಷತ್ರ, ಸ್ಕ್ವೀಸಿಂಗ್ ನಕ್ಷತ್ರ, ಎಕ್ಸ್ಪ್ಲೋಡ್ ನಕ್ಷತ್ರ ಒಂದಿರುತ್ತೆ. ಹಿಂಗೆ ಒಳಗಡೆ ಹೇಳ್ಕೊಳ್ಳೋದು ಒಂದು ಇರುತ್ತೆ. ಒಳಗಡೆ ಸುಳಿ ಬೇರೆ,
ಉಕ್ಕುವುದು ಬೇರೆ. ಕೇತು ಬಂದು ಒಳಗಡೆ ಹೇಳ್ಕೊಳ್ಳೋದು. ಹಿಂಗ್ ಒಳಗಡೆ ಒಬ್ಬನನ್ನ ಪೂರ್ತಿ ಒಳಗಡೆ ಸಾಕು, ಇನ್ನೇನು ಬೇಡ, ಏಕಾಂತತೆ, ಬೀಯಿಂಗ್ ಅಲೋನ್ ಟು ಬಿ ಹ್ಯಾಪಿ ಅನ್ನಿಸ್ತಕ್ಕಂಥ ಭಾವ. ಮೇಷರಾಶಿ ಇವತ್ತು ಆ ರೀತಿ ಇರುತ್ತೇನೋ, ಸಾಕು ಬಿಡಿ ಗುರುಗಳೇ, ಇನ್ನೇನಿದೆ, ಇನ್ಯಾವುದು ಸರಿ ಅನ್ನತಕ್ಕಂಥದ್ದು ನಿಜವೇ. ಮನುಷ್ಯ ಆಗ ಆಲೋಚನೆ ಮಾಡಿ ಕೂತ್ಕೊಳ್ಳೋ ಆಗಿಲ್ಲ. ಬೇಕು ಒಂದೊಂದ್ ದಿನ ನಮ್ಮ ಮನಸ್ಸನ್ನ ಸಾಕು ಅನ್ಸುತ್ತೆ. ಆಯ್ತು, ನಮ್ ಕರ್ತವ್ಯ ನಾವು ಮಾಡಿ ಎದ್ದು ಹೋಗೋಣ. ಮಿಕ್ಕಿದ್ದು ಫಲಾಫಲಗಳನ್ನ ಭಗವಂತನಿಗೆ ಹಾಕಿ ಹೋಗೋಣ. ದೈವ ದರ್ಶನ, ಧರ್ಮ ದರ್ಶನ, ಗುರು ದರ್ಶನ, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ ಇವೆಲ್ಲವನ್ನು ನೋಡ್ತಕ್ಕಂಥ ಶುಭಯೋಗದ ಸಂಕಲ್ಪ. ಇನ್ನು ವೃಷಭ ರಾಶಿ ವಿಶೇಷವಾಗಿ ಸುಖಭಾವದಲ್ಲಿ ಚಂದ್ರ ಕೇತು ಸಾರದಲ್ಲಿರೋದ್ರಿಂದ ಸುಡುತ್ತಾನೆ. ನಮಗೆ ಹೆಚ್ಚೆಚ್ಚು ಬೇಕು ಅನ್ನೋದೇ ನಮಗ್ ನೋವು ಮಕ್ಕಳೇ. ಏನೋ ಒಂದು ಬೇಕು, ನಂಬರ್ ಬೇಕು, ಸ್ಕೂಲ್ ಮೇ ಕ್ಲಾಸಲ್ಲಿ ಫಸ್ಟು, ಡಿಸ್ಟಿಂಕ್ಷನ್ನು, ನನಗದೇ ಓದಬೇಕು. ಕಷ್ಟಪಡೋದಕ್ಕೆ ಸಿದ್ಧ ಇಲ್ಲ, ಬೇಕು, ಅದು ಮಾತ್ರ ಬೇಕು. ಕಷ್ಟಪಡದೆ, ಓಡದೆ, ಎದ್ದೋಳದೆ, ಒಂದು ತಯಾರಿ ಇಲ್ಲದೆ, ಪರಿಶ್ರಮ ಪಡದೆ ನಮ್ಗೆ ಪ್ರಮೋಷನ್, ನಮ್ಗೆ ಇನ್ಕ್ರಿಮೆಂಟ್, ನಮಗಿಂತಲೂ ಕಷ್ಟಪಟ್ಟಿರೋನು ಒಬ್ನಿರ್ತಾನೆ, ನಮಗಿಂತಲೂ ಯೋಗ್ಯತೆ ಸಂಪಾದಿಸಿರೋನು ಒಬ್ನಿರ್ತಾನೆ. ಆಹಾ, ನನಗ್ ನಾನೇ ಕರೆಕ್ಟು, ಇವತ್ತು ಆ ರೀತಿ ಅಂದ್ಕೊಂಡು ನೋವು ತಿಂತೀರಿ. ಎಚ್ಚರಿಕೆ, ಪರಿಶ್ರಮ ಪಡಿ, ದೈವ ನಡೆಸುತ್ತದೆ. ವಿಪರೀತ ಸುಖದ ಹಿಂದೆ ಹೋಗ್ಬೇಡಿ, ಅದೊಂದು ಮರಳಿನ ದೋಣಿ. ಇನ್ನು ಮಿಥುನ ರಾಶಿ ಪರವಾಗಿಲ್ಲ. ಒಡ ಹುಟ್ಟಿದವರ ವಿಚಾರ ಇಲ್ಲವೇ ತಾಯಿ ಸಮಾನರಾದಂಥವರ ಆರೋಗ್ಯ ನೋಡ್ಕೊಳ್ಳಿ. ಅವರ ಜೊತೆ ಮಧುರವಾಗಿರಿ. ಬದುಕಿಗೆ ನಮಗೆ ಕೊಟ್ಟಿರೋ ಒಂದು ದೊಡ್ಡ ಆತ್ಮ ಬಂಧು ತಾಯಿಗಿಂತ ಬಂಧುವಿಲ್ಲ ಮಕ್ಕಳೇ, ನನ್ನ ಅನುಭವ. ಇಫ್ ಯು ಗಾಟ್ ದ ಬೆಸ್ಟ್ ಮದರ್, ಇನ್ಯಾರೂ ಬೇಕಿಲ್ಲ. ನಿಜ ಹೇಳ್ತಾನೆ, ಇನ್ಯಾರೂ ಬೇಕಿಲ್ಲ. ತಾಯಿಗಿಂತ ಎಲ್ಲರೂ ಒಳ್ಳೆ ತಾಯಿ, ಒಳ್ಳೆ ಅಮ್ಮ, ಬಂಧುವಾಗಿ, ಗೆಳೆಯನಾಗಿ ಸಿಗೋಲ್ಲ ಮಕ್ಕಳು. ಈಗಿನ ಮಕ್ಕಳಿಗೆ ಎಲ್ಲಾ ತಾಯಿ ಬಂಧುವಾಗಿ, ಗೆಳೆಯರಾಗಿ, ಮಕ್ಕಳನ್ನ ಬೆಂತಟ್ಟು ಗೆಳೆಯರಾಗಿ, ಲವ್ ಅಂತ ಮಾತಾಡಿ, ಮಕ್ಕಳ ಜೊತೆ ಫ್ರೆಂಡ್ ಆಗಿರಿ. ಅಲ್ಲಿ ನೋಡಿ ಆ ಆನಂದ. ಫ್ರೆಂಡ್ ಹತ್ರ ಅವ್ರು ಮುಚ್ಚಿಡಲ್ಲ. ಫ್ರೆಂಡ್ ಹತ್ರ ಮುಚ್ಚಿಡಲ್ಲ. ತುಂಬಾ ಅಮ್ಮ ಆಗೋಕ್ ಹೋಗ್ಬೇಡಿ, ಪೊಸೆಸಿವ್ ಆಗ್ಬಿಡ್ತಾರೆ. ಫ್ರೆಂಡ್ ತರ ಮಾತಾಡಿ, ಏನೋ ಚೇತನ್ ಅಂತ, ಏನೋ ರಾಧಾ ಅಂತ ಅವನ್ ಮಾತಾಡೋ ತರ ಮಾಡಿ. ಆ ರೀತಿ ಮಾಡಿ ಮಕ್ಕಳ ಜೊತೆ. ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ತುಂಬಿಸಿ. ಯಾವಾಗ್ಲೂ ಅಮ್ಮ ಆಗೋದು ಭಾರಿ ಕಷ್ಟ. ಈಗಿನ ಮಕ್ಕಳ ಹತ್ರ ಅಮ್ಮನಾಗಿದ್ರೆ ಇದ್ದಿದ್ದು ಕಷ್ಟ. ಫ್ರೆಂಡ್ ಆಗಿ ಯು ವಿಲ್ ವಿನ್ ಎವ್ರಿಥಿಂಗ್. ಇನ್ನು ಕರ್ಕಾಟಕ ರಾಶಿ ಚಂದ್ರ ಕೇತು ಸಾರ, ಏನೋ ಒಂದು ಹುಳಿ. ಮನೆ ವಿಚಾರ, ದುಡಿಮೆ ವಿಚಾರ, ಕೆಲಸದ ವಿಚಾರ, ಕುಟುಂಬದ ವಿಚಾರ ಅಲ್ಲೊಂದುಂಟು, ಹಿಂಡುತ್ತೆ. ನೀವು ಸರಿಯೋ ತಪ್ಪೋ ಅದಕ್ಕೆ ತಕ್ಕಂಥದ್ದೇ ಫಲವನ್ನ ಕೊಡೋದು ಭಗವಂತ, ನೆನಪಿಟ್ಟುಕೊಳ್ಳಿ. ಎಲ್ಲರಿಗೂ ಓಡ್ತೀರಿ, ಯಾವ ಊರವ್ರಿಗೂ ಓಡ್ತೀರಿ, ಹೌದಲ್ವಾ? ಅದಕ್ಕೆ ಅಂತ ಒಂದು ಲೆಕ್ಕಾಚಾರಗಳಿದಾವಲ್ವಾ? ಜಾಗ್ರತೆ. ಎರಡನೇ ಮನೇಲಿ ಕೇತು ಇದೆ ಅಂದ್ರೆ ಏನ್ ಅರ್ಥ ಗೊತ್ತಾ ಮಕ್ಕಳೇ? ಯಾರ್ದೋ ಬದುಕೋ ಇನ್ನೊಂದು ನಾವೆಲ್ಲೋ ಲೆಕ್ಕಾಚಾರಗಳಲ್ಲೂ ಏನೋ ಮಾಡಿದ್ದೇವೆ ತಪ್ಪು. ಹೌದು, ಇದ್ದೂ ಇಲ್ಲದ ಹಾಗೆ ಬದುಕು. ಎಲ್ಲ ಇರುತ್ತೆ, ನಿಮ್ಗೆ ತಿನ್ನೋಕ್ಕಾಗಲ್ಲ. ಅಂದ್ರೆ ತಡೆ ತುಂಬ ಪ್ರಸಾದ ಇದೆ, ಜ್ವರ ಬಂದ್ಬಿಟ್ಟಿದೆ. ತಡೆ ತುಂಬ ಪ್ರಸಾದ ಇದೆ, ಯಾರೋ ಬಂದು ಕೂತಿದ್ದಾರೆ. ಬ್ಯಾಂಕಲ್ಲಿ ದುಡ್ಡಿದೆ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಎಲ್ಲಿಟ್ಟಿದ್ರಿ ಗೊತ್ತಿಲ್ಲ, ಗೂಗಲ್ ಪಾಸ್ವರ್ಡು ಗೊತ್ತಿಲ್ಲ, ಲಾಕ್ ಆಗ್ಬಿಟ್ಟಿದೆ. ಹಂಗಿರುತ್ತೆ ತಮಾಷೆ. ಇವತ್ತು ಆ ರೀತಿಯ ಭಾವ. ಗಣಪತಿಯನ್ನ ಆರಾಧನೆ ಮಾಡ್ಕೊಳ್ಳಿ. ಸಿಂಹರಾಶಿ ಆರೋಗ್ಯ ನೋಡ್ಕೊಳ್ಳಿ. ಯಾಕೋ ನಂಬಿದವರಿಂದ ಕೇತು ಪಾರಮಾರ್ಥಿಕತೆ ಕೊಡಬೇಕು. ವೈರಾಗ್ಯ ಯಾವಾಗ ಬರುತ್ತೋ ಗೊತ್ತಾ? ನಮ್ಮವರೇ, ನಮಗ್ ಗೊತ್ತಿರೋರೇ, ನಮಗ್ ತಿಳಿದವರೇ ಅವರಿಂದ ನೋವು ಬಂದಾಗ ಅಂಥದೊಂದಿದೆ. ಎಚ್ಚರಿಕೆ. ಸ್ವಲ್ಪ ಸಿಟ್ಟು, ಕೋಪ ಆ ಥರ ಜಾಸ್ತಿ ಬಾಯಿ ಜಾರಿ ಕೆಲವೊಂದು ಮಾತುಗಳು ಬಂದ್ಬಿಡ್ತವೆ, ಘಾಸಿ ಮಾಡಿಬಿಡ್ತವೆ. ಇಲ್ಲ ಬೇರೆಯವರ ಮಾತುಗಳು ನಿಮ್ಮನ್ನು ಘಾಸಿ ಮಾಡೋದಿರುತ್ತೆ. ಶಿವ ಶಿವ ಶಿವ, ಓಂ ನಮಃ ಶಿವಾಯ ಜಪ ಮಾಡ್ಕೊಳ್ಳಿ, ಸಮಾಧಾನ. ಕನ್ಯಾ ರಾಶಿ ಇವತ್ತೇನೋ ಒದ್ದಾಟ, ತೊಳಲಾಟ, ಓಡಾಟ, ಸುತ್ತಾಟ, ಹೊರೆಯಾಟ ಆಗತಕ್ಕಂಥ ಭಾವಾರ್ಥ ಇರತಕ್ಕಂಥ ಒಂದು ದಿನ ಉಂಟು. ಎಚ್ಚರಿಕೆ.
ಇದೆ. ಕೇತುವೆ ಸೂರ್ಯನ ಸಾರದಲ್ಲಿದ್ದಾನೆ. ಆ ಸೂರ್ಯ 6ನೇ ಮನೆ ವಿಜಯವೇ. ಬಟ್ ಚಂದ್ರ ಕೇತು ಸಾರ. ಆಕಸ್ಮಿಕ ಪ್ರಯಾಣಗಳುಂಟು, ವ್ಯವಸ್ಥೆಗಳುಂಟು, ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಊರು, ದೂರದ ಬದುಕು, ದೂರದ ಜೀವನ. ಸುಮ್ಮನೆ ಖರ್ಚು ಮಾಡ್ಕೋತೀರ ಅಷ್ಟೆ. ಮನಸ್ಸೇ ತೃಪ್ತಿ ಇಲ್ಲ. ಯಾವುದೋ ಮಾಡೋದೆಲ್ಲ ಅನಾಚಾರ. ದೇವ್ರ ಮುಂದ್ಗಡೆ ಹೊಟ್ಟು ಉರುಳು ಸೇವೆ ಮಾಡಿಬಿಟ್ರೆ ಬಂದ್ಬಿಡುತ್ತಾ? 10 ಜನರು ಬದುಕು ಕಿತ್ತಿದ್ದೀವಿ, 10 ಜನರು ನೆರಳು ಕಿತ್ತಿದ್ದೀವಿ. ಕೆಲವರು ಇದ್ದಾರೆ ಅಂತ ಒಂದು ಪಾಷಾಂಡ ಹೃದಯಗಳು ಇದ್ದಾರೆ. ಏನ್ ಮಾಡ್ತೀರಿ ನೀವು? ಅದಕ್ಕೆಲ್ಲ ತಲೆ ಕೆಡ್ಸ್ಕೊಡಿ. ಅದು ಬೇಜಾರು ತರಿಸುತ್ತೆ ನಿಮ್ಗೆ. ನ್ಯಾಯವಾಗಿರೋರ್ ಕಾಲ ಇಲ್ವಾ ಗುರುಗಳೇ? ಖಂಡಿತ ಇದೆ. ಧರ್ಮವಾಗಿರೋರ್ ಕಾಲ ಇಲ್ವಾ ಗುರುಗಳೇ? ಸ್ವಲ್ಪ ನಿಧಾನ ಬರ್ಬೋದು, ಬಟ್ ಭಗವಂತ ಸದಾ ನಿಮ್ ಜೊತೆಲೇ ಇದ್ದು ನಡೆಸ್ತಾನೆ. ಕನ್ಯಾ ರಾಶಿಯವರಿಗೆ ದೇವ್ರು ಕೊಟ್ಟಿರೋ ಒಂದು ವರ ಏನು ಗೊತ್ತಾ? ನೀವು ಕೊರಗ್ತೀರಿ ಯಾವಾಗ್ಲೂ, ನನಗೆ ಯಾರೂ ಇಲ್ಲ ಅಂತ. ಒಳಗಡೆಯೇ ನಿಮ್ಮ ಪಕ್ಕದಲ್ಲಿ ಒಬ್ಬರನ್ನು ಕೊಟ್ಟೇ ಇರ್ತಾನೆ. ಸಂಬನ್ ಲೈಕ್ ಎ ಗುರು. ಯಾಕಂದ್ರೆ ಸಪ್ತಮಾಧಿಪತಿ ಗುರುವಪ್ಪ, ಕೇಂದ್ರಾಧಿಪತಿ ಒಂದು ಗುರುವಪ್ಪ. ನೀವು ಅದನ್ನ ಅರ್ಥನೇ ಮಾಡ್ಕೊಂಡಿಲ್ಲಪ್ಪ. ಅಷ್ಟೇ. ಏನು ತುಲಾ ರಾಶಿ ಚೆನ್ನಾಗಿದೆ. ಧಾರ್ಮಿಕ ವೈದಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ದಾರಿ ತೋರಿಸುವ, ಬದುಕು ಕಟ್ಟಿಸುವ, ನೆರಳು ಕೊಡುವ ಉದ್ಯೋಗ ವ್ಯವಸ್ಥೆ, ಅದ್ಭುತ ಪ್ರಗತಿ. ವೃಶ್ಚಿಕ ರಾಶಿ ಉದ್ಯೋಗದಲ್ಲಿ ಒಂಚೂರು ಟೆನ್ಷನ್. ತೀರಾ ಒಳ್ಳೆತನ, ಕೆಲಸ, ವ್ಯವಹಾರ ಅಂತ ನಿಂತಾಗ ಯಾರನ್ನೂ ನಂಬಾರ್ದು. ಅವನು ಯಾವ ರೀತಿಯೆಲ್ಲ ದೋಚಬಹುದು, ಯಾವ ರೀತಿಯೆಲ್ಲ ಬಾಚ್ಕೋಬಹುದು, ಯಾವ ರೀತಿಯೆಲ್ಲ ಕದಿಬಹುದು, ಯಾವ ರೀತಿಯೆಲ್ಲ ಸುಳ್ಳು ಹೇಳಬಹುದು. ಇವತ್ತು ಇರೋದೇ ಅಂತ ಲೋಕ. ಸಡನ್ ಆಗಿ ಕೆಲ್ಸಕ್ಕೆ ಬಂದಿಲ್ಲ ಕೇಳ್ದಂದ್ರೆ ಏನೋ ಒಂದು ಹೇಳ್ತಾನೆ, ನಂಬ್ಕೊಂಡು ಕೂತಿರ್ತೀವಿ. ಸಂಬಳ ತಗೊಂಡ ಮಾನೇ ದಿನನೇ ಇಲ್ಲ. 15 ದಿನಕ್ಕೆ ಕೆಲಸ ಬಿಟ್ಟ ಬಂದ 1ನೇ ತಾರೀಕು ಸಂಬಳ ಕೊಡಿ ಅಂತಾನೆ. ಬಂದ್ 15 ದಿನನೂ ಆಗಿಲ್ಲ, ಟ್ರೈನಿಂಗ್ ಮುಗಿಯೋಷ್ಟ್ರಲ್ಲಿ ಬಿಟ್ಬಿಟ್ಟು. ಕಂಪನಿಗೂ ನಿಯತ್ತಿಲ್ಲ, ಅವನ ಕೆಲ್ಸಕ್ಕೂ ನಿಯತ್ತಿಲ್ಲ. ಏನ್ ಮಾಡ್ತೀರಿ? ಇಂಥದೊಂದು ಪಾಷಾಂಡ ಹೃದಯಗಳು ಇರತಕ್ಕಂಥ ಒಂದು ವ್ಯಕ್ತಿತ್ವ. ಎಚ್ಚರಿಕೆ, ಎಚ್ಚರಿಕೆ. ನಂಬಬೇಡಿ ಯಾರನ್ನು. ತುಂಬಾ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬೇಡಿ ವ್ಯವಹಾರದಲ್ಲಿ. ಧನುಸು ರಾಶಿ ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಹಿರಿಯರ ಜೊತೆ ಮಧುರವಾಗಿರಿ, ಎಲ್ಲ ಗೆಲ್ತೀರಿ. ಮಕರ ರಾಶಿ ಚಂದ್ರ ಕೇತು ಸಾರದಲ್ಲಿರೋದ್ರಿಂದ ಸ್ವಲ್ಪ ನಂಬಿಕೆ ಇಡ್ತೀರಿ. ಪಾಲುದಾರಿಕೆ, ವ್ಯವಹಾರಗಳು ಇನ್ನೊಂದು ಅಲ್ಲೊಂದು ಎಡತಾಕತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಎದುರುಗಡೆ ವ್ಯಕ್ತಿಯನ್ನ ನೀವು ನಂಬೇಡಿ. ಸಪ್ತಮಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಕೊಟ್ಟವನ್ ಕೋಡಂಗಿ, ಈಸ್ಕೊಂಡವನ್ ಈರ್ಭದ್ರ. ರಾಂಗ್ ಮೆಸೇಜ್ಗಳು ತಲುಪ್ತಕ್ಕಂಥದ್ದು. ಶಿ ಈಸ್ ವುಲ್ಫ್, ಶಿ ವುಲ್ಫ್ ಅಂತ ಏನೋ ಒಂದು ನಾ ಹೇಳಿದೆ. ಒಂದು ಸ್ತ್ರೀ ಇದು ಮಾಡಿದ್ರೆ ಅದು ಮಾಡಿದ್ರೆ ಕೋಚಿಂಗ್ ಮಾಡ್ತೀನಿ, ಟ್ರೈನಿಂಗ್ ಮಾಡ್ತೀನಿ, ಟ್ರೇಡಿಂಗ್ ವಿಚಾರದಲ್ಲಿ ಅಂತೆಲ್ಲ ಹೇಳಿ ಸೆಬಿ ಬಡ್ದಿದೆ. 50 ಕೋಟಿಗೂ ಮೇಲ್ಪಟ್ಟಂಥದ್ದು ಒಂದು ಪೆನಾಲ್ಟಿ ಹಾಕಿದೆ ನೋಡಿ. ಅದಕ್ಕೆ ಟ್ರೇಡಿಂಗ್ ವಿಚಾರದಲ್ಲಿ ಹೋಗ್ಬೇಕಾದ್ರೆ ದಯಮಾಡಿ ನಿಮಗ್ ಗೊತ್ತಿಲ್ಲ ಆ ಬಾವಿಲಿ ಇಳಿಲೇಬೇಡ. ಯಾರೋ ಕಲಿಸ್ತಾರೆ ನೋಡಿ, ಕಲಿಸ್ತೀನಿ ಅಂತಾನೆ ಆಕೆ ಡುಬಾಯಿಸಿರೋದು, ಡಕಾಯಿತಿ ಮಾಡಿರೋದು. 54 ಕೋಟಿ, ಇನ್ನೂ ಒಂದು 50 ಕೋಟಿ ಇದೆ ಅವ್ರ ಅಕೌಂಟಲ್ಲಿ. ಅದನ್ನು ಕೂಡ ಯಾಕೆ ನಿಮ್ಮ ಹತ್ರ ನಾವು ತಗೋಬಾರ್ದು? ರಾಂಗ್ ಇನ್ಫಾರ್ಮೇಶನ್ಗಳು ಕೊಟ್ಟು ನೀವು ಟ್ರೈನಿಂಗ್ ಸ್ಕೂಲು, ಆ ಸ್ಕೂಲು, ಟ್ರೇಡಿಂಗ್ ಸ್ಕೂಲು, ಅದು ಇದು ಅಂತ ಹೇಳಿಬಿಟ್ಟು ನಂಬಲೇಬೇಡಿ. ಜಾಗ್ರತೆ. ಯಾರಾದರೂ ಕೊಟ್ಟವನ್ ಕೋಡಂಗಿ, ಎಚ್ಚರಿಕೆ. ಕುಂಭರಾಶಿ ಚೆನ್ನಾಗಿದೆ. ಧಾರ್ಮಿಕತೆ, ಪೌರೋಹಿತ್ಯ, ವೈದಿಕ, ಡಾಕ್ಟರು, ಟೀಚರು, ಪ್ರೀಚರು, ಅಡ್ವೈಸರು, ಅಡ್ವೊಕೇಟು, ಈ ರೀತಿ ಬರವಣಿಗೆ, ದೇವ ಕಾರ್ಯಗಳು, ದಾನ ಕಾರ್ಯಗಳು ಅಂಥದ್ರಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಪ್ರಗತಿ. ಇನ್ನು ಮೀನರಾಶಿ ಚಂದ್ರ ಕೇತು ಸಾರ ನಿಮ್ಮಿಂದ ತುಂಬಾ ಒಳ್ಳೆ ಕೆಲಸಗಳು ಮಾಡಿಸ್ತಾನೆ. ಯಾವುದೋ ಒಂದು ಧಾರ್ಮಿಕ ಕೆಲಸ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಕೆಲವ್ರಿಗೆ ಅಂಥದ್ದೊಂದು ಇರುತ್ತೆ ಶಕ್ತಿ. ದೈವ ಅಂತ ಬುದ್ಧಿಯೂ ಕೊಡುತ್ತೆ. ಯಾರೋ ಕಾಶಿ ಯಾತ್ರೆ, ಮೊನ್ನೆ ಪುಣ್ಯಾತ್ಮ ಬಂದಿದ್ದ ನೋಡಿ ಗುರುಗಳೇ, ಅಲ್ಲಿ ಎಷ್ಟೋ ಜನ ಬಂದಿರ್ತಾರೆ. ನನ್ನ ಮಟ್ಟಕ್ಕೆ ಏನೇನೋ ತಗೊಂಡಿದ್ದೆ. ವಯಸ್ಸಾದವ್ರು ಬಂದಿರ್ತಾರೆ, ಅವ್ರಿಗೋಗಿ ಕೊಡಬೇಕು. ನನಗೆ ಗೊತ್ತಿಲ್ಲ, ಡಿಸೆಂಬರಲ್ಲೇ ಬುಕ್ ಮಾಡಿದ್ದ. ನನಗೆ ಪೂರ್ಣ ಕುಂಭನೂ ಗೊತ್ತಿಲ್ಲ, ಮಹಾಕುಂಭನೂ ಗೊತ್ತಿಲ್ಲ, ಕುಂಭ ಮೇಳನೂ ಗೊತ್ತಿಲ್ಲ. ಮನೆಯವರು, ಅಮ್ಮ, ಅಪ್ಪ, ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲಾರ್ಗೂ ಬುಕ್ ಮಾಡಿದ. ಅದು ಏನ್ ಕಾರಣಕ್ಕೆ ಫ್ಲೈಟ್ ಕ್ಯಾನ್ಸಲ್ ಆಯ್ತೋ ಗೊತ್ತಿಲ್ಲ. ಟಿಕೆಟು ಎಲ್ಲೋ ಮಿಸ್ ಆಗ್ಬಿಟ್ಟಿದೆ ಗುರುಗಳೇ ಅಂತ. ನೋಡಿ, ಒಳ್ಳೆ ಕಾರ್ಯ ಮಾಡೋರಿಗೆ ಈ ಕಲಿಯುಗಕ್ಕೆ ಅಡ್ಡಗೋಲು. ಇನ್ನೇನೋ ಮಾಡೋರ್ಗೆ ಹೋಗಿ ಮುಳುಗ್ತೀನಿ ಅನ್ನೋರಿಗೆಲ್ಲ ಫುಲ್ಲು
ಇಂಥದ್ದನ್ನೇ ದುಡ್ಡು ಮಾಡ್ಕೊಳ್ಳೋ ಕುತ್ಕೊಂಡಿರೋ ಒಂದು ಸಂಸ್ಥೆಗಳು. ಯಾರೋ ಕೆಲಸ ಬೇಕು ಬದುಕು ಕಟ್ಕೋತೀನಿ ಅಂತ ಹೇಳಿದ್ರೆ ಅದಕ್ಕೂ ಸುಳ್ಳು ಹೇಳ್ಬಿಟ್ಟು ಲಕ್ಷಗಟ್ಲೆ ಪೀಕಿ ಅಮೆರಿಕಕ್ಕೆ ಕರ್ಕೊಂಡೋಗಿ ಬಿಟ್ಬಿಟ್ಟಿದ್ದಾರೆ. ಅದು ಎಷ್ಟೋ ದಿನಗಳಂತೆ ಅವ್ರು ನೋಡಿ ಎದ್ದು ಬಿದ್ದು ಎತ್ತಾಕೋ ಬಂದು ಇಲ್ಲಿ ಬಿಟ್ಟಿದ್ದಾರೆ. ಇದೆಲ್ಲ ನಡೀತಿದೆ. ಅಂಥವ್ರಿಗೆ ಕಾಲ, ನ್ಯಾಯವಂತದವರಿಗೆ ಇಲ್ಲ. ಸೊ ಮೀನರಾಶಿ ಎಚ್ಚರಿಕೆ, ನೀವು ಕೂಡ ಅಷ್ಟೇ ಎಚ್ಚರಿಕೆ. ಧರ್ಮಕ್ಷೇತ್ರ, ಪುಣ್ಯಕ್ಷೇತ್ರ, ಆ ಥರ ಧರ್ಮದ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ರಿ, ಖಂಡಿತ ಪ್ರಗತಿ ಆಗತಕ್ಕಂಥದ್ದಾಗುತ್ತೆ, ನಡೆಸುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.